ಹರೇ ರಾಮ. ಶ್ರೋತಾಂಸಿ ಸರ್ವರ್ಷ ಹೃದಾಂ ಯದೀಯೇ ಪ್ರಜ್ಞಾಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನವಿಜ್ಞಾನನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ಮೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ಒಂದು ಪ್ರಶ್ನೆ ಇದೆ ಪರಂಪರಾ ಗುರುಕುಲದಿಂದ. ಅನಾಮಯ. ಗರ್ಭದಲ್ಲಿಯೇ ಜೀವಕ್ಕೆ ಭಗವಂತನ ದರ್ಶನವಾದರೆ ಕರ್ಮಬಂಧನವೆಲ್ಲ ಕಳಚಿಕೊಳ್ಳಬೇಕಲ್ಲವೇ ಎನ್ನುವ ಒಂದು ಸುಯೋಗ್ಯವಾದ ಪ್ರಶ್ನೆ. ತುಂಬ ಉಚಿತವಾಗಿರುವಂಥ ಒಂದು ಪ್ರಶ್ನೆ. ಏಕೆಂದರೆ ತಸ್ಮಿನ್ ದೃಷ್ಟೇ ಪರಾವರೆ, ಅವನು ಕಂಡ ಮಾತ್ರಕ್ಕೆ ಎಲ್ಲ ಕಳಚಬೇಕು ಅಂತ ಲೆಕ್ಕ ಕರ್ಮಗಳು. ಗರ್ಭದಲ್ಲಿ ಕಂಡಿದೆಯಲ್ಲ, ಯಾಕೆ ಕಳಚೋದಿಲ್ಲ ಕರ್ಮ ಅಥವಾ ಕರ್ಮ ಬಂಧನ ಎನ್ನುವುದು ಪ್ರಶ್ನೆಯ ಒಂದು ಅಭಿಪ್ರಾಯ. ಅದಕ್ಕೆ ಉತ್ತರ ಏನು ಅಂದರೆ, ಅದು ಭಗವಂತನ ದರ್ಶನ ಹೌದಾದರೂ ಹಾಗೆ ದರ್ಶನ ಅಲ್ಲ. ಅದು ಸಾಧನೆಯಿಂದ ಆಗುವ ದರ್ಶನದಂಥ ದರ್ಶನ ಅಲ್ಲ ಅದು. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಈಗ ನೀವು ಒಂದು ಹೊಸ ವಾಹನವನ್ನು ಖರೀದಿ ಮಾಡಲಿಕ್ಕೆ ಹೋದಾಗ ನಿಮಗದು ನೋಡಲಿಕ್ಕೆ ಅಂತ ಕೊಡ್ತಾರೆ. ನೀವೊಂದು ಸುತ್ತು ಹೋಗಿ ಬರ್ಬೋದು, ಊರಿನ ಒಳಗೆ ಹೊರಗೆ ಒಂದು ಸುತ್ತು ಹೋಗಿ ಬರ್ಬೋದು. ಕೆಲವು ಸಾರಿ ದೂರದವರೆಗೂ ಕೊಡೋದುಂಟು, 500 ಕಿಲೋಮೀಟರ್ ದೂರ ಹೋಗಿ ಬರ್ಬೋದು, ಬೇಕಾದರೆ ಕೊಡ್ತಾರೆ. ಆದರೆ ಅದು ನಮಗೇ ಅಲ್ಲ. ಅದು ನೋಡೋಕೆ ಕೊಟ್ಟಿದ್ದು. ಅದು ಹೇಗೆ ಲೋಕದಲ್ಲಿ ನೋಡೋಕೆ ಕೊಡೋದು ಅಂತ ಒಂದು ಪದ್ಧತಿ ಇದೆಯೋ, ಹಾಗೆ ಗರ್ಭದಲ್ಲಿ ಭಗವಂತನ ದರ್ಶನ ಆಗುವಂಥದ್ದು ಅನ್ನೋದು ನೋಡೋಕೆ ಕೊಟ್ಟ ಹಾಗೆ. ಇಂಥದ್ದೊಂದು ಇದೆ ನೋಡು ಅಂತ, ಇದನ್ನು ನೀನು ಸಾಧನೆ ಮಾಡಿ ಪಡ್ಕೋ. ಇದನ್ನು ಅದು ಕನ್ನಡಿಯಲ್ಲಿ ಕಂಡ ಹಾಗೆ. ಕನ್ನಡಿಯಲ್ಲಿ ಕಂಡಿದ್ದು ಕೈಗೆ ಸಿಗಬೇಕು ಅಂದರೆ ಅದು ಬೇರೆ ರೀತಿ, ಕೈಗೆ ಸಿಗಬೇಕಾಗತ್ತೆ. ಅದು ಕನ್ನಡಿಯ ಗಂಟಾಗ್ಬಿಡುತ್ತೆ ಇಲ್ಲದೆ ಇದ್ದರೆ ಅಂತ. ಹಾಗಾಗಿ ಅದು ಸಾಧನೆಯ ಫಲವಾಗುವಂಥ ದರ್ಶನದಂತೆ ಅಲ್ಲ. ಅದು ಕೇವಲ ಒಂದು ಉದಾಹರಣೆ, ಒಂದು ಝಲಕ್. ಅದು ಒಂದು ಸಾರಿ ಹೀಗೆ ಬಂದು ಹಾಗೆ ಹೋಗುವಂಥದ್ದು ಅದು ಅಂತ. ಮುಂದಕ್ಕೆ ನಾವು ಅದನ್ನು ಪಡ್ಕೊಳ್ಳೋಕ್ಕಿರುವಂಥದ್ದು ಅಂತ. ದೂರದಲ್ಲಿ ಕಂಡಿದೆ ಅದು ಅಂತ, ಅಲ್ಲಿಗೆ ಹೋಗಬೇಕು ನಾವು ಅಂತ, ಹೋಗುವಷ್ಟು ಕೆಲಸ ಇದೆ ಅನ್ನೋದನ್ನು ಅದು ಹೇಳ್ತಾ ಇದೆ ಅಂತ. ಆದರೆ ಪ್ರಶ್ನೆ ತುಂಬ ಒಳ್ಳೆಯ ಪ್ರಶ್ನೆ ಅದು ಅಂತ. ಈಗ ಸಮಾಧಿ ಶಬ್ದ ಅದೇ, ಆದರೆ ಎಲ್ಲ ಸಮಾಧಿಯೂ ಒಂದೇ ಅಲ್ಲ ಅಂತ. ಎಲ್ಲ ಸಮಾಧಿಯೂ ಒಂದೇ ಅಲ್ಲ. ಸಮಾಧಿಯಲ್ಲಿ ನಾವು ಹಿಂದಿಯೇ ಚರ್ಚೆ ಮಾಡಿದ ಹಾಗೆ ಸಂಪ್ರಜ್ಞಾತ ಸಮಾಧಿ ಬೇರೆ ಇದೆ, ಅಸಂಪ್ರಜ್ಞಾತ ಸಮಾಧಿ ಬೇರೆ ಇದೆ. ಸಂಪ್ರಜ್ಞಾತದಲ್ಲಿ ಎಷ್ಟು ವಿಧ ಇದೆ, ಎಷ್ಟು ಹಂತಗಳಿದೆ. ಅಸಂಪ್ರಜ್ಞಾತಕ್ಕೆ ಹೋಗಬೇಕು. ಸಮಾಧಿ ಸಿದ್ಧಿಸಿದೆ ಅಂದರೆ ಕೇಳಬೇಕಾಗತ್ತೆ, ಯಾವ ಸಮಾಧಿ ಅಂತ, ಎಷ್ಟು ದೂರ ಹೋಗಿದೆಯಾ ಅಂತ ಕೇಳಬೇಕಾಗತ್ತೆ ಅಂತ. ನಿರ್ವಿಕಲ್ಪ ಸಮಾಧಿಗೆ ಹೋಗಿದ್ದರೆ ಅವನು ವಾಪಸ್ ಬರಲಿಕ್ಕೇನಿಲ್ಲ, ಆಯಿತು ಅವನು ಸಾಧನೆ ಪೂರ್ತಿ ಆಯಿತು ಅಂತ. ಆದರೆ ಅದಕ್ಕಿಂತ ಹಿಂದಿನದ್ದಾದರೆ ಅವನು ಮತ್ತೆ ಮಾಡಲಿಕ್ಕಿದೆ, ಅಷ್ಟು ದೂರ ಇನ್ನು ಹೋಗಲಿಕ್ಕಿದೆ ಅನ್ನೋದನ್ನು ಹೇಳ್ತಾ ಇದೆ ಅದು ಅಂತ. ಹಾಗೆ ಇದು ಒಂದು ನೋಡಲಿಕ್ಕೆ ಕೊಟ್ಟಂತೆ ಅಂತ, ಒಂದು ವಸ್ತುವನ್ನು ನೋಡಲಿಕ್ಕೆ ಕೊಟ್ಟಂತೆ ಹೊರತು ನಮಗೆ ಕೊಟ್ಟಂತೆ ಅಲ್ಲ. ಇನ್ನು ನಿನ್ನೆಯ ಪಾಠದ ಮೇಲೆ ಒಂದು ಜಿಜ್ಞಾಸೆ, ದೊಡ್ಡವರು ಯಾರು, ಇಂದ್ರನೋ ಗುರುವೋ ಅಂತ. ಮೇಲ್ನೋಟಕ್ಕೆ ತ್ರಿಲೋಕಾಧಿಪತಿ ಇಂದ್ರ ಆಗ್ತಾನೆ, ಅಧಿಕಾರ ಸೂತ್ರ ಅವನ ಕೈಲಿದೆ. ಈ 3 ಲೋಕವನ್ನು ನಡೆಸೋದು ಯಾರು ಅಂದರೆ ಅದು ಬೃಹಸ್ಪತಿ ಅಲ್ಲ. 3 ಲೋಕಗಳನ್ನು ನಡೆಸುವಂಥದ್ದು
ಇಂದ್ರ ಅಂತ. ಅಧಿಕಾರ ಚಲಾಯಿಸೋದು ಯಾರು ಅಂದರೆ ಇಂದ್ರ ಅಂತ. ವೈಭವ ಎಲ್ಲ ಯಾರಿಗಿದೆ ಅಂದರೆ ಬೃಹಸ್ಪತಿಯ ಸುತ್ತ ಇವರೆಲ್ಲ ಸುತ್ತೋದಿಲ್ಲ. ಯಾರು? ದೇವತೆಗಳು, ಗಂಧರ್ವರು, ಅಪ್ಸರೆಯರು, ವಿದ್ಯಾಧರರು, ಋಭುಗಳು, ಇವರೆಲ್ಲ ಬೃಹಸ್ಪತಿಯ ಸುತ್ತ ಸುತ್ತೋದಿಲ್ಲ, ಇಂದ್ರನ ಸುತ್ತ ಸುತ್ತುತ್ತಾರೆ. ಇಂದ್ರನ ಪರಿವಾರವಾಗಿ ಇರ್ತಾರೆ ಅವರು. ಹಾಗಾದರೆ ಯಾರು ದೊಡ್ಡವರು? ಇಂದ್ರನೋ ಗುರುವೋ ಅನ್ನೋದಕ್ಕೆ ಉತ್ತರ ನಿಮ್ಮ ಮನಸ್ಸಲ್ಲಿದೆ ಈಗಾಗಲೇ, ಗುರು ದೊಡ್ಡವನು ಅಂತ. ಆದರೆ ಲೋಕ ಬೇರೆ ರೀತಿ ಹೋಗುತ್ತೆ. ಈ ಲೋಕದಲ್ಲಿ ಅಧಿಕಾರದಲ್ಲಿ ಯಾರು ಇರ್ತಾರೋ ಅವ್ರ ಹಿಂದೆ ಒಂದು ದೊಡ್ಡ ಜನಸ್ತೋಮ, ಜನಪ್ರವಾಹ ಹೋಗ್ತಾ ಇರುತ್ತೆ. ಆದರೆ ಆಶ್ರಮ ಕಟ್ಕೊಂಡು ಯಾರಾದರೂ ಗುರುವಾಗಿದ್ದರೆ ಅಲ್ಲಿಗೆ ಹೋಗೋರು ಹೋಗ್ತಾರೆ ಅಷ್ಟೇ. ಆದರೂ ಹೋಗೋರು ಹೋಗ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಅವನ ಅಧಿಕಾರದಿಂದ ಹಿಡಿದ ಮರುದಿನ ಒಂದು ಕಾಗೆಯೂ ಅವನನ್ನು ಮಾತಾಡಿಸೋದಿಲ್ಲ. ನಿನ್ನೆವರೆಗೆ ಸುತ್ತ ಜನ ಎಲ್ಲಿ ಹೋದರೆ ಬಂದರು, ಇವತ್ತಿನಿಂದ ಯಾರಿಲ್ಲ. ಇದನ್ನು ನಾವು ಕಣ್ಣಾರೆ ನೋಡುವಂಥದ್ದು, ಅನುಭವಕ್ಕೆ ಬರುವಂಥದ್ದು. ಆದರೆ ಪ್ರಪಂಚ ಅಧಿಕಾರದ ಹಿಂದೆ ಬೀಳ್ತದೆ, ಪ್ರಪಂಚದ ಸ್ವಭಾವ ಅದು. ಅದರ ನಿಜ ಯಾವುದು ಎನ್ನುವ ಪ್ರಶ್ನೆಗೆ ವೇದವೇ ಉತ್ತರ ಕೊಟ್ಟಿದೆ ಅಂತ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಬ್ರಹ್ಮವಲ್ಲಿಯಲ್ಲಿ ಸೈಷಾ ಆನಂದಸ್ಯ ಮೀಮಾಂಸಾ ಭವತಿ ಎಂಬಲ್ಲಿಂದ ಆರಂಭ ಮಾಡಿ ಹೇಳಿ. ಶ್ರೋತ್ರಿಯಸ್ಯ
ನಿಮ್ಗೆ ಕೇಳಿದ್ರಿ, ತೇಯೇಷತಮಿಂದ್ರಸ್ಯಾನಂದಾ ಸ ಏಕೋ ಬೃಹಸ್ಪತಿರಾನಂದ. ಇಷ್ಟು ನಮಗೆ ಬೇಕಾಗಿರೋಂಥದ್ದಿಲ್ಲಿ. ಯಾರು ದೊಡ್ಡವರು ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಯಾರ ಆನಂದ ದೊಡ್ಡದೋ ಅವರು ದೊಡ್ಡವರು. ಇದನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಆನಂದ ಯಾರದು ದೊಡ್ಡದೋ ಅವರು ದೊಡ್ಡವರು. ಹಾಗಾಗಿ ಲೋಕದಲ್ಲಿ ಯಾರೆಲ್ಲರೂ ಸಂಪತ್ತು ಜಾಸ್ತಿ ಇದ್ದರೆ ಅವ್ರನ್ನ ದೊಡ್ಡವರು ಅಂತ ಕರೀತಾರೆ. ಯಾಕೆಂದರೆ ಆನಂದ ಜಾಸ್ತಿ ಇರಬಹುದು ಅನ್ನೋ ಭಾವನೆಯಲ್ಲಿ, ಇರಬೇಕು ಅಂತೇನಿಲ್ಲ. ಹಣ ಜಾಸ್ತಿ ಇದ್ದ ಮಾತ್ರಕ್ಕೆ ಆನಂದ ಜಾಸ್ತಿ ಇರಬೇಕು ಅಂತನೋ ನಿಯಮ ಏನೂ ಇಲ್ಲ. ಸಾಮಾನ್ಯ ಕಲ್ಪನೆ. ಅವರಿಗೆ ಹೆಚ್ಚು ವಸ್ತುಗಳನ್ನು ಕೊಳ್ಳಲಿಕ್ಕೆ ಸಾಧ್ಯ ಇದೆ, ಸಂತೋಷ ಕೊಡ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕೆ. ಹಾಗೆ ಈ ಸಂತರು ಮಹಾತ್ಮನ ತುಂಬ ದೊಡ್ಡವರು ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತಂದರೆ ಇದೇ ಕಾರಣಕ್ಕೆ ಅಂತ, ಆನಂದ ದೊಡ್ಡದು ಅನ್ನೋ ಕಾರಣಕ್ಕೆ. ಹಾಗಾಗಿ ಯಾರು ದೊಡ್ಡವರು ಅಂದರೆ ಕೇವಲ ವಯಸ್ಸಿಂದ ದೊಡ್ಡವರಲ್ಲ, ದುಡ್ಡಿನಿಂದ ದೊಡ್ಡವರಲ್ಲ, ದೇಹದಲ್ಲಿ ದೊಡ್ಡವರಲ್ಲ, ಅಲ್ಲ ಅಂತಲ್ಲ, ಅದು ಇರಬೇಕು ಅಂತೇನಿಲ್ಲ, ದೊಡ್ಡವರಾಗಿರಬೇಕು ಅಂತೇನಿಲ್ಲ. ಅವರು ನಿಜವಾದ ದೊಡ್ಡವರು ಯಾರು ಅಂದರೆ ಯಾರಿಗೆ ಆನಂದದ ಪ್ರಮಾಣ ಅಧಿಕವಾಗಿದೆ ಅವನೇ ದೊಡ್ಡವನು ಅಂತ. ಯಾರಿಗೆ ಆನಂದದ ಪ್ರಮಾಣ ಅಧಿಕವಾಗಿರುತ್ತೆ ಅನ್ನೋದಕ್ಕೆ ಬ್ರಹ್ಮವಲ್ಲಿ ತುಂಬ ಒಂದು ಸುಂದರವಾದ ಉತ್ತರ ಕೊಡುತ್ತೆ. ಒಂದು ಆನಂದ ಮೀಮಾಂಸೆ ಮಾಡುತ್ತೆ. ಆನಂದ ಮೀಮಾಂಸೆ ಯಾರಿಗೆ ಎಷ್ಟು ಆನಂದ ಆಗುತ್ತೆ ಅನ್ನೋದನ್ನು ಅದು ವಿವರಿಸಿ ಹೇಳುತ್ತೆ. ಅದು ಸೈಷಾ ಆನಂದಸ್ಯ ಮೀಮಾಂಸಾ ಭವತಿ. ಇದು ಆನಂದದ ಮೀಮಾಂಸೆ. ಒಂದು ಮಾನುಷ ಆನಂದ, ಮನುಷ್ಯ ಎಷ್ಟು ಆನಂದ ಪಡಬಹುದು ಅಂದರೆ ಯುವಾಸ್ಯಾತ್, ಯುವಕನಾಗಿರಬೇಕು, ಯುವಾಧ್ಯಾಯಕ, ಜ್ಞಾನ ಸಂಪನ್ನನಾಗಿರಬೇಕು. ಯಾಕೆಂದರೆ ಯುವಕನಾಗದೆ ಹೋದರೆ ಅವನು ಖುಷಿಯಾಗಿರೋದು ಕಷ್ಟ ಇದೆ ಅಂತ. ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಬೆನ್ನು ಬಗ್ಗಿದೆ, ತಿಂದಿದ್ದು ಜೀರ್ಣ ಆಗೋದಿಲ್ಲ, ತಿನ್ನೋಕೆ ಹಲ್ಲಿಲ್ಲ, ಏನು ಆನಂದ. ಹಾಗೆ ಇದೆಲ್ಲ ಚೆನ್ನಾಗಿದೆ ಅನ್ನೋದಕ್ಕೆ ಯುವ ಅಂತ. ದೇಹ ತುಂಬ ಸುದೃಢ ಬಲಿಷ್ಠ ಅಂತ. ಹಾಗಾಗಿ ಯುವಕನಾಗಿರಬೇಕು. ಜ್ಞಾನ ಸಂಪನ್ನ ಆಗದೇ ಇದ್ದರೆ ಆಗಲೂ ಕೂಡ ಆನಂದವನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ, ತಿಳುವಳಿಕೆ ಬೇಕಾಗ್ತದೆ. ಅದು ತುಂಬ ಮುಖ್ಯ. ಭಾರಿ ಶ್ರೀಮಂತರು ಆದ್ರೀಗ ಕೋಮಾದಲ್ಲಿದ್ದಾರೆ ಅಂದರೆ ಏನು ಖುಷಿಯಲ್ಲಿ? ಜ್ಞಾನ ಬೇಕಲ್ವಾ? ಹಾಗೆ ಆಶಿಷ್ಟ, ಆಶೆ ಬೇಕು. ಖುಷಿ ಅಂತ ಆಗೋದು ಯಾವಾಗ? ಆಸೆ ಇದ್ದಾಗ ಖುಷಿ ಅಂತಿರುತ್ತಾನೆ. ಈ ಖುಷಿಗಳಿಗೆಲ್ಲ ಆಸೆ ಬೇಕಾಗತ್ತೆ. ಇನ್ನೊಂದು ಖುಷಿ ಇದೆ, ಅದಕ್ಕೆ ಆಸೆ ಇರಬಾರ್ದು, ಆಸೆ ಕಳ್ಕೊಂಡಾಗ ಸಿಗುವಂಥದ್ದು. ಆದರೆ ಲೌಕಿಕ ಸಂತೋಷಗಳೆಲ್ಲ ಆಶೆಗಳನ್ನು ಅವಲಂಬಿಸಿವೆ ಅಂತ. ಹಾಗಾಗಿ ಆಸೆ ಬೇಕು. ದೃಢಿಷ್ಠ, ಬಲಿಷ್ಠ, ಇದೆಲ್ಲ ಆಗಿರಬೇಕು. ಅವನು ದೃಢವಾಗಿರಬೇಕು, ಬಲಿಷ್ಠನಾಗಿರಬೇಕು. ಮಾತ್ರ ಅಲ್ಲ, ತಸ್ಯ ಇಯಂ ಪೃಥಿವೀ ಸರ್ವ ವಿತ್ತಸ್ಯ ಪೂರ್ಣ ಸ್ಯಾತ್. ಈ ಭೂಮಂಡಲವೆಲ್ಲ ಅವನದ್ದಾಗಿರಬೇಕು. ವಿತ್ತಸ್ಯ ಪೂರ್ಣ, ವಸುಂಧರ ಅಂತ ಈ ಭೂಮಿಗೆ ಹೆಸರು. ಈ ಭೂಮಿ ಅಂದರೆ ಸಂಪತ್ತಂತ ತನ್ನಲ್ಲಿ ಇಟ್ಕೊಂಡಿರ್ತಕ್ಕಂಥವಳು ಭೂಮಿ ಅಂತಂದರೆ. ಹಾಗಾಗಿ ಸರ್ವ ಪೃಥಿವಿ ಅದು ವಿತ್ತಸ್ಯ ಪೂರ್ಣ, ಅದೆಲ್ಲ ಅವನದ್ದೇ ಆಗಿದ್ದರೆ ಸ ಏಕೋ ಮಾನುಷ ಆನಂದ, ಅದು ಒಂದು ಮನುಷ್ಯ ಅನುಭವಿಸ್ಬೋದಾದಂಥ ಒಂದು ಆನಂದ ಅಂತ. ಆದರೆ ಇಷ್ಟೇ ಆನಂದ ಇದ್ಯಾವುದು ಇಲ್ಲದೇನೂ ಒಬ್ಬ ಮನುಷ್ಯನಿಗಿರ್ಬೋದು. ಯಾವಾಗ ಅಂದರೆ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ. ಯಾರು ಕಾಮಹತನಲ್ಲವೋ, ಯಾರಿಗೆ ಕಾಮ ಇಲ್ಲವೋ, ಯಾರು ಕಾಮವನ್ನು ಮೀರಿದನೋ ಅಂತಹ ಶ್ರೋತ್ರಿಯ ಅಂದರೆ ವೇದ ಬೋಧಿತ ಕ್ರಮದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಿಷ್ಕಾಮ ಕರ್ಮಿ ಅಂತ ಹೇಳ್ತಾರಲ್ವ, ಅಂಥವನು ಅಂತ. ಅಂಥವನಿಗೆ ಅದೇ ಪ್ರಮಾಣದ ಸಂತೋಷ ಇರುತ್ತೆ. ಅಖಂಡ ಭೂಮಂಡಲದ ಚಕ್ರವರ್ತಿಗೆ ಅವನು ಯುವಕನು, ದೃಢಿಷ್ಠನು, ಬಲಿಷ್ಠನು, ಆಶಿಷ್ಠನೂ ಆಗಿರಬೇಕು. ಅಂಥವನಿಗೆ ಯಾವ ಆನಂದ ಇದೆಯೋ ಅದೇ ಆನಂದ ಒಬ್ಬ ವಿರಕ್ತನಿಗೆ ಇದೆ. ಅಷ್ಟೇ ಆನಂದ, ಏನು ವ್ಯತ್ಯಾಸ ಇಲ್ಲ ಅಂತ. ಆದರೆ ಈ ಮಾನುಷ ಆನಂದ ಅಂತ ಏನಿದೆಯಲ್ಲ, ಇದರ 100 ಪಾಲು ಮನುಷ್ಯ ಗಂಧರ್ವರಿಗೆ ಆನಂದ ಇದೆಯಂತೆ. ತೇಯೇಷತಂ ಮಾನುಷ ಆನಂದಾ ಸ ಏಕೋ ಮನುಷ್ಯ ಗಂಧರ್ವಾಣಾಂ ಆನಂದ. ಮಾನುಷ ಆನಂದದ 100 ಪಾಲು ಮಿಗಿಲು ಆನಂದ ಮನುಷ್ಯ ಗಂಧರ್ವರಿಗಿದೆ ಅಂತ. ಮನುಷ್ಯ ಗಂಧರ್ವರು ಯಾರು? ಮನುಷ್ಯರಾಗಿದ್ದು ಗಂಧರ್ವತ್ವವನ್ನು ಹೊಂದಿರತಕ್ಕಂಥವರು. ಕರ್ಮದಿಂದ ಈ ಕಡೆ ಮನುಷ್ಯರು ಹೌದು, ಆ ಕಡೆ ಗಂಧರ್ವರು ಕೂಡ ಹೌದು ಅಂತ. ಈಗ ದೇವಮಾನವ ಅಂತ ಹೇಳುತ್ತಲ್ವಾ, ಹಾಗೆ ಇದು ನರಗಂಧರ್ವ ಅಂತ, ಮನುಷ್ಯ ಗಂಧರ್ವ ಅಂತ ಎರಡೂ ಕೂಡಿದೆ ಅಲ್ಲಿ.
ಮನುಷ್ಯತ್ವ ಗಂಧರ್ವತ್ವಗಳು. ಅವನಿಗೆ 100 ಪಟ್ಟು ಹೆಚ್ಚು ಆನಂದ ಇದೆಯಂತೆ ಆ ಮಾನುಷ ಗಂಧರ್ವನಿಗೆ. ಆದರೆ ಅಷ್ಟೇ ಆನಂದ ಈ ವಿರಕ್ತನಿಗಿದೆಯಂತೆ. ಅವನಷ್ಟೇ ಆನಂದ ಮತ್ತು ಈ ವಿರಕ್ತನಿಗಿದೆ, ಕಡಿಮೆ ಇಲ್ಲ ಅಂತ. ಈ ಮನುಷ್ಯ ಗಂಧರ್ವರ 100 ಪಟ್ಟು ಆನಂದ ದೇವಗಂಧರ್ವರಿಗಿದೆಯಂತೆ. ಇದರ ವಿವರಣೆಗಳು ತುಂಬ ಇದೆ, ಇನ್ನೊಂದು ಸಂದರ್ಭದಲ್ಲಿ ನೋಡೋಣ. ಈ ದೇವಗಂಧರ್ವರು ಅಂದರೆ ದೇವಗಂಧರ್ವರೇ ಅವರು, ಈ ಮಾನುಷ ಗಂಧರ್ವರಲ್ಲ. ಇಲ್ಲಿ ಮನುಷ್ಯರಾಗಿದ್ದು ಗಂಧರ್ವರಲ್ಲ, ಅವರು ಗಂಧರ್ವತ್ವನೇ ಹೊಂದಿದ್ದಾರೆ, ದೇವಯೋನಿಗಳಾಗಿದ್ದಾರೆ ಅವರು, ಅಂಥವ್ರು ಅವರು ಅಂತ. ಅವರ 100 ಪಟ್ಟು ಪಿತೃಗಳಿಗಿದೆಯಂತೆ. ಅಷ್ಟೇ ಆನಂದ ವಿರಕ್ತನಿಗೂ ಇದೆಯಂತೆ. ಕಾಮ ವಿಜಯಿ, ಕಾಮವನ್ನು ಗೆದ್ದವನಿಗೆ ಅದೇ ಆನಂದ ಇದೆಯಂತೆ. ಆಮೇಲೆ ಅವರ 100 ಪಟ್ಟು ಆನಂದ ದೇವತೆಗಳಿಗೆ, ಆಜಾನಜ ದೇವತೆಗಳು ಅಂತ. ಆಜಾನಂದ ದೇವಲೋಕ, ದೇವಲೋಕದಲ್ಲಿ ಉದ್ಭವಿಸಿರ್ತಕ್ಕಂಥ ದೇವತೆಗಳು. ಅದಲ್ಲೇ ಸಹಜವಾದ ದೇವತೆಗಳು ಬೇರೆ ಇದ್ದಾರೆ, ಇಂದ್ರಾದಿಗಳು, ಅವರಲ್ಲ, ಇಲ್ಲಿಂದ ಅಲ್ಲಿ ಹೋಗಿರ್ತಕ್ಕಂಥವ್ರು ಅಂತ. ಕರ್ಮದೇವರಂದ್ರೂ ಕೂಡ ಹಾಗೆ, ಕರ್ಮದಿಂದ ದೇವತೆಗಳಾಗಿರ್ತಕ್ಕಂಥವ್ರು. ಇವರಿಗೆಲ್ಲ 100 ಪಾಲು ಮಿಗಿಲಾದ ಆನಂದ ಇದೆ. ಅಷ್ಟೇ ಆನಂದ ವಿರಕ್ತನಿಗೆ, ಜ್ಞಾನಿಗೆ ಇದೆ ಅಂತ. ಇನ್ನು ಈ ಕರ್ಮದೇವರ 100 ಪಾಲು ಆನಂದ ದೇವತೆಗಳಿಗಿದೆಯಂತೆ. ದೇವತೆಗಳು ಅಂದರೆ ಇಂದ್ರಾದಿ ದೇವತೆಗಳಿದಾರಲ್ಲ, ವರುಣ, ಅಗ್ನಿ, ವಾಯು ಇತ್ಯಾದಿ ದೇವತೆಗಳು, ಅವರೆಲ್ಲ ಆಜಾನಜರೂ ಅಲ್ಲ, ಕರ್ಮದೇವರು ಅಲ್ಲ. ಅವರು ಕರ್ಮದಿಂದ, ಈಗ ನಹುಷ ಕರ್ಮದಿಂದ ಇಂದ್ರನಾಗ್ತಾನೆ, ಹಾಗಲ್ಲ. ಅಥವಾ ದೇವಲೋಕದಲ್ಲಿ ಹುಟ್ಟುತ್ತಾರೆ ಇಲ್ಲಿ ಮಾಡಿದ ಶುಭ ಕರ್ಮದ ಫಲವಾಗಿ, ಆಜಾನಜರು ಅಂತ, ಅದು ಅಲ್ಲ. ಇವರು ಸೃಷ್ಟಿಯ ಆರಂಭದಿಂದಲೂ ಕೂಡ ದೇವತೆಗಳಾಗಿದ್ದಾರೆ, ವರುಣ, ಅಗ್ನಿ ಮೊದಲಾಗಿರ್ತಕ್ಕಂಥವ್ರು ಅಂತ. ಅವರ ಆನಂದ 100 ಪಾಲು ದೊಡ್ಡದು. ಆದರೆ ಅಷ್ಟೇ ಆನಂದ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಕಾಮಹತನಲ್ಲದ ಶ್ರೋತ್ರಿಯನಿಗೆ, ಜ್ಞಾನಿಗೆ ಅಷ್ಟೇ ಆನಂದ ಇದೆ ಅಂತೆ. ಈ ದೇವತೆಗಳ 100 ಪಾಲು ಆನಂದ ದೇವತೆಗಳ ಸ್ವಾಮಿ ಇಂದ್ರನಿಗಿದೆಯಂತೆ. ತೇಯೇಶತಂ ದೇವಾನಾಮಾನಂದಾ ಸ ಏಕ ಇಂದ್ರಸ್ಯಾನಂದ ಅಂತ. 100 ಪಾಲು. ಬಾಕಿ ಅವರೂ ಅಮೃತ ಕುಡಿತಾರೆ, ಇವನು ಅಮೃತ ಕುಡಿತಾನೆ, ಸಮಾನ. ಅವರು ಸ್ವರ್ಗದಲ್ಲಿ ಅಮರಾವತಿಯಲ್ಲಿದ್ದಾರೆ, ಇವನು ಕೂಡ ಸ್ವರ್ಗದಲ್ಲಿ ಅಮರಾವತಿಯಲ್ಲಿದ್ದಾನೆ. ಅವರಿಗೂ ಅನೇಕ ಬಗೆಯಲ್ಲಿ ದಿವ್ಯತ್ವ ಇದೆ, ಇವನಿಗೂ ಇದೆ. ಎಲ್ಲ ಸಮಾನವಾದರೂ ಕೂಡ ಅನುಭವಿಸುವ ಆನಂದ ಇವನಿಗೆ 100 ಪಾಲು ಮಿಗಿಲಾಗಿದೆ ಅವರಿಗಿಂತ, ದೇವತೆಗಳಿಗಿಂತ. ಅವನು ದೊಡ್ಡವನು, ಇಂದ್ರ ದೊಡ್ಡವನು. ಆದರೆ ಇಂದ್ರನ 100 ಪಾಲು ಮಿಗಿಲಾದ ಆನಂದ ಬೃಹಸ್ಪತಿಗಿದೆ, ದೇವಗುರುವಿಗಿದೆ. ಅಲ್ಲಿ ನಮಗೆ ಗೊತ್ತಾಗತ್ತೆ ಅಂತ. ಹಾಗಾಗಿ ಇಂದ್ರನಿಗಿಂತ 100 ಪಾಲು ದೊಡ್ಡವನು ಬೃಹಸ್ಪತಿ ಅಂತ. ಬೃಹಸ್ಪತಿಗಿಂತ ದೊಡ್ಡವರು ಅಂದರೆ ಇನ್ನು ಸೃಷ್ಟಿಕರ್ತ ಬ್ರಹ್ಮನೇ ಆಗಬೇಕು. ತೇಯೇಶತಂ ಬೃಹಸ್ಪತಿಯರಾನಂದಾ ಸ ಏಕ ಪ್ರಜಾಪತಿಯರಾನಂದ. ಅಲ್ಲಿಗೆ ಹೋಗಬೇಕು, ಅದು ಅಲ್ಲಿಗೆ ಮುಗೀತು. ಅಲ್ಲಿಂದ ಮುಂದಕ್ಕೆ ಪರಬ್ರಹ್ಮ ಇರುವಂಥದ್ದು ಅಂತ. ತೇಯೇಶತಂ ಪ್ರಜಾಪತಿಯರಾನಂದಾ ಸ ಏಕೋ ಬ್ರಹ್ಮಣ ಆನಂದ. ಪರಬ್ರಹ್ಮದ ಆನಂದ ಇದೆಯಲ್ಲ, ಅದು ತೇಯೇಶತಂ ಅಂತ ಸುಮ್ಮನೆ ಹೇಳೋದಷ್ಟೇ, ಅದು ಅಪರಿಮಿತ ಅಂತ. ಅಷ್ಟು ಆನಂದ ಪರಬ್ರಹ್ಮ ಸ್ಥಿತಿಗೆ ಇದೆ ಅಂತ. ಅದೇ ಆನಂದ, ಅಷ್ಟೇ ಆನಂದ, ಅದೇ ಆನಂದ ಇವನಿಗಿದೆ. ಯಾರಿಗೆ? ಶ್ರೋತ್ರಿಯಸ್ಯ ಚ ಕಾಮಹತಸ್ಯ. ಯಾರು ವೇದಜ್ಞನೋ, ಯಾರು ಕಾಮಹತನಲ್ಲವೋ, ಕಾಮವನ್ನು ಗೆದ್ದಿದಾನೋ ಅಂಥವನಿಗೆ ಅದೇ ಆನಂದ ಇದೆ. ಯಾಕೆ ಸುಮ್ಮನೆ ಸುತ್ತೊಡೆಯೋದು? ನಾವು ಮನುಷ್ಯ ಗಂಧರ್ವ, ದೇವಗಂಧರ್ವ, ಆಮೇಲೆ ಪಿತೃಗಳು, ಆಜಾನಜ ದೇವತೆಗಳು, ಕರ್ಮದೇವತೆಗಳು, ದೇವತೆಗಳು, ಇಂದ್ರ, ಇದೆಲ್ಲ ಕಷ್ಟಪಡೋಕ್ಕಿಂತ ಅಕಾಮಹತ ಶ್ರೋತ್ರಿಯ ಆಗೋದು ತುಂಬ ಒಳ್ಳೆಯದು. ಇಲ್ಲೇ ವಿರಕ್ತಿಯನ್ನು ಹೊಂದಿ, ವೈರಾಗ್ಯವನ್ನು ಒಂದು ಸಾಧನೆ ಮಾಡಿದರೆ ಅದೆಲ್ಲ ಇಲ್ಲೇ ಇದೆ ಅಂತ, ಇಲ್ಲೇ ಪಡೆಯೋಕ್ಕೆ ಸಾಧ್ಯ ಅಂತ. ಇದೊಂದು ಆನಂದ ಮೀಮಾಂಸೆ. ಇದು ಈ ಆನಂದ ಮೀಮಾಂಸೆಯಲ್ಲಿ ಸ್ಪಷ್ಟವಾಗಿ ಎಷ್ಟೋ ದೊಡ್ಡವನು ಬೃಹಸ್ಪತಿ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ದೊಡ್ಡವರಿಗೆ ಚಿಕ್ಕವರು ಗೌರವ ಕೊಡಬೇಕು. ಇಂದ್ರ ಬೃಹಸ್ಪತಿಗೆ ಗೌರವ ಕೊಡಬೇಕು, ಕೊಡಲಿಲ್ಲ, ಫಲ ಬಂತು ಕೊಡದಿದ್ದಕ್ಕೆ. ತುಂಬ ವಿಷಯಗಳಿದೆ ಇದರಲ್ಲಿ. ನೀವು ಕಥೆ ನಿಮಗೆ ಗೊತ್ತೇ ಇರ್ತದೆ, ಈ ಕಥೆ ನಾವು ನಿಮ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ವೃತ್ರಾಸುರನ ಸಂಹಾರದ ಕಥೆ ಯಾರಿಗೆ ಗೊತ್ತಿಲ್ಲ, ಅನೇಕರಿಗೆ ಗೊತ್ತಿರುತ್ತೆ. ಆದರೆ ಈ ಸೂಕ್ಷ್ಮಗಳನ್ನು ಗಮನಿಸಬೇಕು ಅಂತ. ಬೃಹಸ್ಪತಿ ದೊಡ್ಡವನ, ಯಾಕೆ ದೊಡ್ಡವನು ಇಂದ್ರನಿಗಿಂತ ಅನ್ನೋದನ್ನು ತಿಳ್ಕೊಳ್ಬೇಕಲ್ವಾ ಅಂತ. ತಿಳ್ಕೊಂಡ್ರೆ ನಾವು ಹಾಗಾಗೋಕ್ಕೆ ಸಾಧ್ಯ ಇದೆ ಅಲ್ವಾ, ಆ ದಾರಿಲಿ ನಾವು ಹೋಗೋಕ್ಕೆ ಸಾಧ್ಯ ಇದೆ. ನೀವು ಬೃಹಸ್ಪತಿಯೂ ಆಗ್ಬೋದು, ಅಥವಾ
ಅಕಾಮಹತ ಶ್ರೋತ್ರಿಯ ಆಗ್ಬೋದು ಅಂತ. ಆ ದಾರಿ ತುಂಬ ಸರಳ ಇದೆ ಅಂತ. ಆಮೇಲೆ ಇನ್ನೊಂದು ಪ್ರಶ್ನೆ ನಿಮಗೆ. ಈಗ ಇಂದ್ರ ಗುರುವಿಗೆ ಗೌರವ ಕೊಡಲಿಲ್ಲ, ಅದರಿಂದ ಏನೋ ಒಂದು ಆಗುತ್ತೆ ಅವನಿಗೆ, ಆಗದೆ ಇರೋದಿಲ್ಲ, ತೊಂದರೆ ಆಗುತ್ತೆ ಅವನಿಗೆ. ಆ ತೊಂದರೆ ಆಗೋದು ಒಂದು ಫಲ ಅಲ್ವಾ? ಇದು ಕರ್ಮ. ಕರ್ಮ ಹೌದಾ? ಹೇಗೆ ಕರ್ಮ ಅದು? ಏನು ಮಾಡೇ ಇಲ್ವಲ್ಲ ಇಂದ್ರ, ಏನು ಮಾಡೇ ಇಲ್ವಲ್ಲ ಇಂದ್ರ. ಏನಾದ್ರು ಗುರುವಿಗೆ ಕೆಟ್ಟ ಮಾತಾಡಿದ್ನಾ? ಕೈ ಎತ್ತಿದ್ನಾ? ಏನು ಮಾಡೇ ಇಲ್ವಲ್ಲ. ಈ ಕರ್ಮ ಕ್ರಿಯೆ ಅದು ಒಂದೇ ಆಗೋದಾದರೆ ಕ್ರಿಯೆನೇ ಇಲ್ವಲ್ಲ ಅಲ್ಲಿ, ಸುಮ್ಮನೆ ಇದ್ದಾನೆ. ಸುಮ್ಮನೆ ಇರೋದಕ್ಕೂ ಒಂದು ಫಲ ಇರೋದು ಉಂಟ, ಅದಕ್ಕೊಂದು ಅದು ಕರ್ಮ ಅಂತ ಅನ್ಸ್ಕೊಳ್ಳೋದು ಉಂಟ. ನೀವು ಕರ್ಮದ ಪ್ರವಚನ ಮಾಡ್ತಾ ಇದ್ದೀರಿ, ಈ ಕತೆ ಹೇಳಲೇಬಾರ್ದು, ಯಾಕಂದರೆ ಕರ್ಮ ಇಲ್ಲ. ಅದು ಸುಮ್ಮನೆ ಇದ್ದಾನೆ ಇಂದ್ರ. ಏನು ಮಾಡಿದ್ದಾನೆ ಇಂದ್ರ ಹೇಳಿ? ಹಾಗಾದರೆ ಕರ್ಮ ಏನು ಮಾಡಿದ್ದಾನೆ ಹೇಳಿ? ಆಯಿತು, ಗೌರವ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇಲ್ಲ ಅನ್ನೋದೇನು ಅಭಾವ. ಅದು ಇಂದ್ರ ತನ್ನ ಆಸನವನ್ನು ಬಿಟ್ಟು ಹೇಳಲಿಲ್ಲ ಅಲ್ವಾ? ಹೇಳಲಿಲ್ಲ ಅಂದ್ರೇನು? ಕರ್ಮದ ಅಭಾವ. ಅದು ಕರ್ಮ ಅಲ್ಲ. ಅದು ಅದ್ಯಾಕೆ ಕರ್ಮ ಆಗುತ್ತೆ? ಯಾರಾದ್ರೂ ಹೇಳಿ, ಕರ್ಮ ಆಗೋದು ಹೇಗದು ಅಂತ. ಒಂಥರ ಅಕರ್ಮ ಅಂತ ಹೇಳ್ಬೋದಲ್ವ ಅದನ್ನ? ಹೇಳು. ಹತ್ರ ಹೇಳು. ನೀನೇ ಕರ್ಮ ಅಂತ ಅನ್ಕೋಬೇಕು ಅಂತ ಹೇಳ್ತಾ ಇದೀಯ. ಅದೇ ಇಲ್ಲಿ ಕರ್ಮ ಮತ್ತು ಕ್ರಿಯೆ ಒಂದೇ ಅಲ್ಲ, ನೀವು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಬೇಕು. ಕ್ರಿಯೆ ಮತ್ತು ಕರ್ಮ ಎರಡು ಹಾಗೆ ಪೂರ್ತಿ ಒಂದೇ ಅಲ್ಲ. ಅದು ಕ್ರಿಯೆ ಇಲ್ಲದೆ ಇರಲು ಕೂಡ ಕರ್ಮ ಇರೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಭಾವವೂ ಕರ್ಮ ಆಗತ್ತೆ, ಭಾವ ಅದು ಕೂಡ ಕರ್ಮ ಆಗತ್ತೆ ಅಂತ. ಈಗ ಇಂದ್ರನಿಗೊಂದು ಭಾವ ಇದೆ ನೋಡಿ. ಏನು ಭಾವ ಅದು? ಮದ ಇದೆ, ಅಹಂಕಾರ ಇದೆ, ತದ್ ಪರಿಣಾಮವಾಗಿ ಒಂದು ಅಸಡ್ಡೆ ಇದೆ ನೋಡಿ. ಏನು ಮಹಾ ಗುರು ಅಂದರೆ ಅನ್ನೋ ಅಸಡ್ಡೆ ಇದೆ ನೋಡಿ, ಭಾವ ಅದು ಅಂತ. ಅದು ಕೂಡ ಫಲ ಕೊಡುತ್ತೆ ಅಂತ. ಸೂಕ್ಷ್ಮವಾಗಿ ಗಮನಿಸಿ ಅಂತ. ನಾನೇನು ಮಾಡೇ ಇಲ್ಲ ಅಂತ. ಈ ಕಾನೂನು ಎಲ್ಲಿವರು ಬರುತ್ತೆ ಹೇಳಿ? ನ್ಯಾಯಾಲಯಗಳು, ಕಾನೂನು, ಆರಕ್ಷಕರು ಎಲ್ಲಿವರು ಬರ್ತಾರೆ? ಬಾಹ್ಯವಾದ ಕರ್ಮಕ್ಕೆ ಮಾತ್ರ ಬರ್ತಾರೆ ಅವರು. ನಿಮ್ಮದು ರಾಮಭದ್ರಾಚಾರ್ಯ ಉದಾಹರಣೆ ಹಿಂದೆ ಹೇಳಿದ್ವಲ್ಲ, ಮೇಲಧಿಕಾರಿ ಒಂದು ಕೆಳಗಿನ ಅಧಿಕಾರಿಗೆ ತುಂಬ ಕಿರುಕುಳ ಕೊಡ್ತಾ ಇದ್ದ, ದಿನ ಬೆಳಗಾರಿ ಕಿರುಕುಳ ಕೊಡ್ತಾ ಇದ್ದ ಅಂತ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕೊನೆಗೊಂದು ದಿವಸ ಕೆಳಗಿನ ಅಧಿಕಾರಿ ಮೇಲಧಿಕಾರಿಗೆ ಹೇಳ್ದ, ನಾನು ನಿಮಗೆ ಹೀಗಂದರೆ ಏನೊಂದು ಕೆಟ್ಟ ಶಬ್ದ ಅಂತ ಅಂದ್ಕೊಳ್ಳಿದ್ದೀನಿ, ಹೀಗಂದರೆ ಏನಾಗತ್ತೆ ನಿಮಗೆ ಅಂತ. ಏನಾಗತ್ತಾ? ನಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ, ನೀನು ದಂಡ ಕೊಡಬೇಕಾಗತ್ತೆ, ಜೈಲು ಸೇರಬೇಕಾಗತ್ತೆ. ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ತೇನೆ, ಆಗೇನಾಗುತ್ತೆ? ಅದೇನು ಮಾಡೋಕ್ಕಾಗೋದಿಲ್ಲ ಅಂತ ಮೇಲಿನ ಅಧಿಕಾರಿ ಹೇಳಿದಂತೆ. ಅದಕ್ಕೆ ಇವನು, ಹಾಗಾದರೆ ನಾನೀಗ ಹಾಗೆ ಅಂದ್ಕೊಳ್ತಾ ಇದ್ದೇನೆ, ಏನು ಮಾಡೋದು ಅವನನ್ನು? ಅಂದರೆ ಕಾನೂನಿನ ವ್ಯಾಪ್ತಿ ಇಷ್ಟೇ ಅಂತ. ಯಮಧರ್ಮನ ವ್ಯಾಪ್ತಿ ಜಾಸ್ತಿ ಇದೆ. ಯಮಧರ್ಮ ಅವನು ಒಳಗೂ ಬರ್ತಾನೆ ಏನು ಅಲ್ಲೇ ಇರ್ತಾನೆ ಅಂತ. ಅಂತಃಪ್ರಚ್ಛನ್ನ ಪಾಪಾನಾಂ ಶಾಸ್ತ ವೈವಸ್ವತೋ ಯಮಃ. ಅಂತಃಪ್ರಚ್ಛನ್ನ ಪಾಪಾನಾಂ ಅಂದರೆ ಒಳಗೆ ಹುದುಗಿದೆ ಪಾಪ, ಮುಚ್ಚಿದೆ, ಹೊರಗೆ ಬಂದಿಲ್ಲ. ಅದು ಮಾತಲ್ಲಿ ವ್ಯಕ್ತ ಆಗಿಲ್ಲ, ಕೃತಿಯಲ್ಲೂ ಕೂಡ ಬಂದಿಲ್ಲ, ಕಾಣಿಸ್ತಾ ಇಲ್ಲ. ಮನಸ್ಸಲ್ಲೇ ಮಂಡಿಗೆ ತಿಂತಾ ಇದ್ದಾನೋ ಹೇಸಿಗೆ ತಿಂತಾ ಇದ್ದಾನೋ, ಏನೋ ಒಂದು ಮನಸ್ಸಲ್ಲೇ ಮಾಡ್ತಾ ಇದ್ದಾನೋ. ಆದರೆ ಯಮ ನೋಡ್ತಾನೆ ಅದನ್ನು ಅಂತ. ಯಮನಿಗೆ ಗೊತ್ತಾಗತ್ತೆ ಅದು ಅಂತ. ಶಾಸ್ತ ವೈವಸ್ವತೋ ಯಮ. ಯಾಕೆಂದರೆ ಅವನೊಂಥರ ಅಂತಃಪ್ರವಿಷ್ಟ ಶಾಸ್ತ ಜನಾನ ಚಿತ್ತಿಯಲ್ಲಿ ಬರುವಂಥದ್ದು. ಅಂತಃಪ್ರವಿಷ್ಟ ಶಾಸ್ತ ಜನಾನ, ಹಾಗೆ ಅವನು ಆತ್ಮವೂ ಹಾಗೆ, ಯಮಧರ್ಮನು ಕೂಡ ಹಾಗೆ ಅಂತ. ಹಾಗಾಗಿ ಭಾವಗಳಿಗೆ ಸಾಕ್ಷಿ ಆಗ್ತಾನವನು.
ಆ ಭಾವಗಳಿಗೆಲ್ಲ ಫಲ ಇದೆ ಅಂತ. ಈ ಮನಸ್ಸಲ್ಲೇ ಭಗವಂತನ ಸ್ಮರಣೆ ಮಾಡಿಕೊಂಡ್ರೆ ಫಲ ಇದೆಯೋ ಇಲ್ವೋ? ಅದಕ್ಕೆ ಏನು ಮಾಡೇ ಇಲ್ವಲ್ಲ ಅಂದರೆ ಭಾವ ಇದೆಯಲ್ಲ, ಭಾವಕ್ಕೆ ಫಲ ಇದೆ, ಜಾಸ್ತಿ ಫಲ ಇದೆ. ಬಾಹ್ಯವಾದ ಕರ್ಮಕ್ಕಿಂತ ಹೆಚ್ಚಿನ ಫಲ ಭಾವಕ್ಕಿದೆ. ಭಾವ ಇಲ್ಲದಿದ್ದಾಗ ಕರ್ಮಕ್ಕೆ ವಿಶೇಷ ಫಲ ಇರೋದಿಲ್ಲ. ಈಗ ಭಾವ ಇಲ್ಲದೆ ಪೂಜೆ ಮಾಡಿದರೂ ಆ ಪೂಜೆಗೆ ಜಾಸ್ತಿ ಒಳ್ಳೆ ಫಲ ಇಲ್ಲ. ಭಾವ ಇಲ್ಲದೆ ಒಂದು ಕಳ್ತನ ಮಾಡಿದರೂ ಕೂಡ ಅಥವಾ ಏನೋ ಒಂದು ತಪ್ಪು ಕೆಲಸ ಮಾಡಿದರೂ ಕೂಡ ಭಾವ ಇಲ್ಲದೆ ಇರೋದ್ರಿಂದ ಅದಕ್ಕೆ ಆ ಫಲ ಇಲ್ಲ, ಅಷ್ಟು ದುಷ್ಫಲ ಇಲ್ಲ, ಕೆಟ್ಟ ಪರಿಣಾಮ. ತಿಳಿಯದೆ ಮಾಡಿದ ಪಾಪ ಅಂತ ಬರ್ತದೆ ನೋಡಿ, ತಿಳಿಯದೆ ಮಾಡಿದ ಪಾಪ ತಾನಿರದು ಅಂತ, ಅದಿಲ್ಲ ಅಂತ ಪಾಪ ಅಂತ ಅಲ್ಲಿವರೆಗೆ ಹೇಳ್ತಾರೆ ಅದನ್ನು ಅಂತ. ಹಾಗಾಗಿ ಭಾವಕ್ಕೆ ಫಲ ಇದೆ ಅಂತ, ಭಾವ ಕೂಡ ಕರ್ಮ ಆಗತ್ತೆ ಅಂತ. ಕರ್ಮದ ಪ್ರವಚನ ಇದು. ಸತ್ಕರ್ಮ ಇಂದ್ರನನ್ನು ತ್ರಿಲೋಕಾಧಿಪತಿ ಆಗಿಸ್ತು ಅಲ್ವಾ? ಶತಾಶ್ವಮೇಧಗಳು, 100 ಅಶ್ವಮೇಧಗಳು ಇಂದ್ರನನ್ನು ತ್ರಿಲೋಕಾಧಿಪತಿಯನ್ನಾಗಿ, ಅವನು ಮೊದಲು ಮನುಷ್ಯನಾಗಿದ್ದವನು, ಅವನನ್ನು ದೇವೇಂದ್ರನನ್ನಾಗಿ ಮಾಡ್ತು. ಅದು ಈಗ ಈ ಕರ್ಮ ಇದೆಯಲ್ಲ, ಈಗ ಮಾಡಿರುವಂಥದ್ದು ಒಂದು ಕ್ಷಣದ್ದು ಅಷ್ಟೇ, ಅದು ಒಂದು ಭಾವ ಅಷ್ಟೇ. ಅದು ತ್ರಿಲೋಕಾಧಿಪತ್ಯವನ್ನು ಅಲುಗಾಡಿಸುತ್ತೋ ಇಳಿಸ್ಬಿಡುತ್ತೋ, ಅವನನ್ನು ಏನಾಗುತ್ತೋ ನೋಡುವಂಥದ್ದಿದೆ ಅಂತ. ಆದರೆ ಆ ಕ್ಷಣದಲ್ಲಿ ಇಂದ್ರನಿಗೆ ಒಂದು ಬೋಧ ಬಂತಂತೆ, ತಪ್ಪಾಯಿತು ಅಂತ. ಅದೇ ಕ್ಷಣದಲ್ಲಿ ತರ್ಹ್ಯೇವ ಅಂತ, ಅದೇ ಕ್ಷಣದಲ್ಲಿ. ಯಾವ ಕ್ಷಣದಲ್ಲಿ? ಯಾವ ಕ್ಷಣದಲ್ಲಿ? ಗುರು ಹೊರಟ ಮರುಕ್ಷಣದಲ್ಲಿ ಅಂತ. ಗುರು ಯುದ್ಧ ಕ್ಷಣ ಆದರೆ ಕತೆ ಬೇರೆ ಆಗ್ತಿತ್ತು. ಗುರು ಹೋಗ್ತಾ ಇರುವಾಗಾದರೂ ಓಡಿ ಹೋಗಿ ಹಿಂದ್ಗಡೆಯಿಂದ ಕಾಲಿಗೆ ಬಿಡ್ಬೋದಾಗಿತ್ತು. ಇದು ಅದಲ್ಲ, ಗುರು ಹೊರಟ ಮರುಕ್ಷಣದಲ್ಲಿ ಅಂತ. ಪ್ರತಿಬುದ್ಧ ಅಂತ ಒಂದು ಬೋಧ ಬಂತಂತೆ ಇಂದ್ರನಿಗೆ ಅಂತ. ಗುರು ಹೇಳನ ಆತ್ಮನಃ, ಗುರು ಹೇಳನ ಅವಹೇಳನ, ಗುರುವಿನ ತಿರಸ್ಕಾರ, ಗುರುವಿನ ನಿಂದೆ ತಾನು ಮಾಡಿರುವಂಥದ್ದು ಮನಸ್ಸಿಗೆ ಬಂದಾಗ ಆ ತುಂಬಿದ ಸಭೆಯ ಮಧ್ಯದಲ್ಲಿ ಇಂದ್ರ ತನ್ನನ್ನು ತಾನೇ ಹಳಿದುಕೊಂಡ. ಗರ್ಹಯಾಮಾಸ ಸದಸಿ ಸ್ವಯಂ ಆತ್ಮಾನಂ ಆತ್ಮಾನಂ ತನ್ನನ್ನು ಆತ್ಮನ ತನ್ನ ಮೂಲಕವೇ ತನ್ನಿಂದಲೇ ಗರ್ಹಯಾಮಾಸ ಹಳಿದುಕೊಂಡ, ನಿಂದಿಸಿಕೊಂಡ. ಎಲ್ಲಿ ಅಂದರೆ ಸದಸಿ ಅಂತ, ಸಭಾ ಮಧ್ಯದಲ್ಲಿ. ಏನು ಹೇಳ್ದ ಇಂದ್ರ ಅಂದರೆ ಅಹೋಬತ ಮಯ ಅಸಾಧು ಕೃತಂ. ಅಹೋಬತ ಅಂದರೆ ಅಯ್ಯಯ್ಯೋ ಅನ್ನೋ ಅರ್ಥ. ಅದಕ್ಕೆ ಸಂಸ್ಕೃತದ ಪ್ರಯೋಗ ಅದು. ಬತ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಅಲ್ಲಿ. ಅಹೋಬತ ಅಂದರೆ ಅಯ್ಯಯ್ಯೋ, ಮಯ ಅಸಾಧು ಕೃತಂ, ತಪ್ಪು ಮಾಡಿದೆ ನಾನು. ಯಾವ ನಾನು ಅಂದರೆ ದಭ್ರ ಬುದ್ಧಿನ. ದಭ್ರ ಬುದ್ಧಿ ಶಬ್ದ ಕೇಳಿದ್ದೀರಾ? ಇದನ್ನು ದಭ್ರ ಕೇಳಿದ್ದೀರಾ? ಅಬ್ರಕದಬ್ರ ಕೇಳಿರ್ಬೋದು ನೀವು. ದಭ್ರ ಕೇಳಿದ್ದೀರಾ ಅಂತ. ದಭ್ರ ಇದು ಹೊಡೆಯೋದು ಬೇರೆ. ಮತ್ತೆ ದಭ್ರ ಬುದ್ಧಿ ಅಂದರೆ ಅಲ್ಪ ಬುದ್ಧಿ ಅಂತ. ಅದಭ್ರ ಅಂದರೆ ಮಹಾನ್ ಅಂತ ಅರ್ಥ. ಅದಕ್ಕೆ ದಭ್ರ ಅಂದರೆ ಅಲ್ಪ ಅಂತ. ಹಾಗಾಗಿ ತಾನೇ ತನಗೆ ಇಂದ್ರ ಹೇಳ್ಕೊಳ್ತಾ ಇದ್ದಾನೆ ದಭ್ರ ಬುದ್ಧಿನ ಅಂತ. ಏನು ಮಾಡಿದೆ ಅಂದರೆ ಎನ್ಮಯ ಐಶ್ವರ್ಯ ಮತ್ತೇನ, ಐಶ್ವರ್ಯದಿಂದ ಈ ಒಂದು ತ್ರಿಲೋಕಾಧಿಪತ್ಯದಿಂದ ಮತ್ತನಾದ ನಾನು ಗುರುವನ್ನು ಅಪಮಾನಿಸಿದೆ. ಗುರುಹು ಸದಸ್ಯ ಕಾತ್ಕೃತಃ. ಕಾತ್ಕೃತಃ ಅಂದರೆ ಈ ಕಾತ್ಕಾರ ಅಂತ ಈ ಶಬ್ದ ನೀವು ಕೇಳಿರ್ಬೋದು, ಕೇಳ್ದೇ ಇರ್ಬೋದು, ಕೇಳ್ದಿರೋ ಸಾಧ್ಯತೆ ಜಾಸ್ತಿ. ಈ ಕಾತ್ಕಾರ ಅಂದರೆ ತಿರಸ್ಕಾರ ಅಂತ. ಈ ಕ ಅನ್ನೋದೆಲ್ಲ ಕೆಲವು ಸತಿ ಅಲ್ಪ, ತಿರಸ್ಕಾರ ಈ ಅರ್ಥದಲ್ಲಿ ಬರ್ತಾ ಇರುತ್ತೆ ಅಂತ. ಹಾಗಾಗಿ ಇಲ್ಲ ಹಾಗೆ ಅದು ಕಾ ಕು ಕುಮತಿ ಕುಬುದ್ಧಿ ಅಂತೆಲ್ಲ ಹೇಳ್ತಾರಲ್ಲ, ಅದೇ ಥರದ್ದು ಕಾತ್ ಅಂತ. ಅಥವಾ ಕಾಪುರುಷ ಅಂದರೆ ನೀಚ ಪುರುಷ ಅಂತ ಅರ್ಥ ಅದಕ್ಕೆ ಅಂತ. ಕಾಪುರುಷ ಅಂದರೆ ಹಾಗೆ ಕಾತ್ಕೃತ ಅಂದರೆ ತಿರಸ್ಕರಿಸಿಬಿಟ್ನಲ್ಲ ಗುರುವನ್ನು ನಾನು ಸಭಾ ಮಧ್ಯದಲ್ಲಿ, ಅಲ್ಲಿಯೂ ಕೂಡ ಅಂತ. ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ ಇಂದ್ರ ಈ ಸಮಯದಲ್ಲಿ, ನಮಗೆಲ್ಲ ದಾರಿದೀಪ ಆಗುವಂಥ ಮಾತದು ಅಂತ. ಅದೇನು ಅಂದರೆ ಯಾರಿಗೆ ಬೇಕು ಈ ತ್ರಿಲೋಕಾಧಿಪತ್ಯ ಅಂತ. ಯಾಕೆಂದರೆ ಇದು ಇಂಥ ಭ್ರಮೆಯನ್ನುಂಟು ಮಾಡುತ್ತೆ ಇದು ತ್ರಿಲೋಕಾಧಿಪತ್ಯ ಅಂತ. ಯದ್ಯಪಿ ದೇವತೆಗಳ ಅಧಿಪತಿ ಆದರೂ ನನಗೀಗ ಬಂದ ಭಾವ ಇದೆಯಲ್ಲ ಅದು ದೇವ ಭಾವ ಅಲ್ಲ,
ಆಸುರ ಭಾವ. ಯಯಾ ಅಹಂ ಆಸುರಂ ಭಾವಂ ನೀತಃ ಅದ್ಯ ವಿಬುಧೇಶ್ವರ. ದೇವತೆಗಳ ದೊರೆಯಾಗಿ ಅಸುರ ಭಾವಕ್ಕೆ ನಾನು ಒಳಗಾದನಲ್ಲ. ಎಲ್ಲಿಂದ ಬಂತಿದ್ದು ಅಂದರೆ ಈ ಅಧಿಕಾರದ ಅಮಲು ಪಕ್ಕದಲ್ಲಿದೆ, ಅಮಲು ಅಂತ ಅನ್ನೋದು. ಹಾಗಾಗಿ ಎಷ್ಟು ಒಳ್ಳೆಯವನೇ ಆದರೂ ಕೂಡ ಅಧಿಕಾರ ಬಂದಾಗ ಕದಡಬಹುದು, ಮನಸ್ಸು ಕೆಡಬಹುದು. ಆಂಗ್ಲದಲ್ಲಿಯೂ ಗಾದೆ ಇದೆ, 2 ಶಬ್ದದ ಗಾದೆ ಇದೆ. ಪವರ್ ಕರಪ್ಟ್ಸ್. ಪವರ್ ಇದೆಯಲ್ಲ, ಅಧಿಕಾರ ಅಂತ, ಅದು ಕರಪ್ಟ್ಸ್ ಅಂದರೆ ನಮ್ಮನ್ನು ಕಲುಷಿತವನ್ನಾಗಿ ಮಾಡುತ್ತೆ. ಕರಪ್ಷನ್ ಅಲ್ಲಿಗೆ ಹೋಗೋ ಥರ ಮಾಡುತ್ತೆ, ಅದು ಭ್ರಷ್ಟನನ್ನಾಗಿ ಮಾಡುತ್ತೆ ಅದು ಅಂತ. ಹಾಗಾಗಿ ಸಂಪತ್ತೆಲ್ಲ ಒಳ್ಳೆಯದು ಅಂತೇನಿಲ್ಲ, ಅಧಿಕಾರ ಎಲ್ಲ ಒಳ್ಳೆಯದು ಅಂತೇನಿಲ್ಲ, ಬಯಸಬೇಡಿ ಹಾಗೆಲ್ಲ. ಸಂಪತ್ತು ಬರೋದಾದರೆ ದೈವಿ ಸಂಪತ್ತು ಬರಲಿ ಅಂತ ಬಯಸಿ, ಅಧಿಕಾರ ಬರೋದಾದರೆ ಮತ್ತತ್ತೆ ಬರಬಾರ್ದು, ಅಮಲು ಬರಬಾರ್ದು, ಹಾಗೆ ಬರಲಿ ಅಂತ ಬಯಸಿ. ಇಲ್ಲದಿದ್ರೆ ಬೇಡ ಅಧಿಕಾರದ್ದು, ಬರದೇ ಇದ್ರೆ ನಾವು ಚೆನ್ನಾಗಿ ಇರೋಷ್ಟಾರು ಇರುತ್ತೆ, ಇನ್ನೂ ಕೆಳಗೆ ಹೋಗ್ಬಿಡ್ತೀವಿ. ಬೆಟ್ಟದ ಮೇಲಿನ ಕಲ್ಲು ಜಾರಿದರೆ ಬೆಟ್ಟದ ಕೆಳಗಿನ ಕಲ್ಲಿನಗಿಂತ ದೂರ ಹೋಗ್ಬಿಡುತ್ತೆ ಅಂತ, ತುಂಬ ಅಂತ. ಕೆಳಗಿನ ಕಲ್ಲೇ ವಾಸಿ ಇದ್ದಲ್ಲಿರುತ್ತೆ, ಜಾರಿದರೆ ಒಂದಿಷ್ಟು ದೂರ ಹೋಗ್ಬೋದು, ಅಲ್ಲೇ ನಿಲ್ಲುತ್ತೆ ಅದು. ಆದರೆ ಮೇಲಿನ ಕಲ್ಲು ಜಾರಿದರೆ ಬೆಟ್ಟದ ಕೆಳಗಿನ ಕಲ್ಲಿಗಿಂತ ಎಷ್ಟೋ ಕೆಳಗೆ, ಎಷ್ಟೋ ದೂರ ಹೋಗ್ಬಿಡುತ್ತೆ ಅದು. ಹಾಗಾಗಿ ತುಂಬ ಜವಾಬ್ದಾರಿ ಅಧಿಕಾರ ಇರೋರಿಗೆ ಬೇಕಾಗ್ತದೆ. ಹಾಗಾಗಿ ತನ್ನ ಅಧಿಕಾರವನ್ನು ಹಳಿತಾನೆ, ತನ್ನ ಸಂಪತ್ತನ್ನು ಹಳಿತಾನೆ ದೇವೇಂದ್ರ ಅಂತ. ಈಗೊಂದು ಮಾತಿದೆಯಂತೆ, ಅದೇನೆಂದರೆ ಅಧ್ಯಕ್ಷ ಪದವಿಯಲ್ಲಿದ್ದಾಗ ಯಾರು ಬಂದರೂ ಎದ್ದಿಟ್ಕೋಬಾರದು ಅಂತ. ರಾಜ ಪದವಿಯಲ್ಲಿದ್ದಾಗ, ರಾಜಾಧಿರಾಜ ಪದವಿಯಲ್ಲಿದ್ದಾಗ, ಪಾರಮೇಷ್ಠ್ಯ ಅಂತಲ್ಲಿದ್ದಾಗ, ಎಲ್ಲ ಅಧ್ಯಕ್ಷ ಪದವಿಗಿರೋ ಮಾತಲ್ಲ ಇದು. ಅಲ್ಲಿದ್ದಾಗ ಅಧಿತಿಷ್ಠನ್ ನಕಂಚನ ಅಂತ, ಅಧಿತಿಷ್ಠೆಯನ್ ನಕಂಚನ, ಯಾರು ಬಂದರೂ ಎದ್ದಿಟ್ಕೋಬಾರ್ದು ಅನ್ನೋ ಮಾತಿದೆ. ಆದರೆ ಆ ಮಾತನ್ನು ಯಾರು ಹೇಳಿದಾರೋ ಅವರಿಗೆ ಧರ್ಮ ಗೊತ್ತಿಲ್ಲ. ಇಂದ್ರ ಹೇಳ್ತಾ ಇರುವಂಥದ್ದು. ನತೆ ಧರ್ಮಂತೆ ನ ಪರಂ ವಿದುಹು, ಅವರಿಗೆ ಹಿರಿದಾದ ಧರ್ಮ ಗೊತ್ತಿಲ್ಲ ಅಂತ, ಶ್ರೇಷ್ಠವಾದ ಧರ್ಮ ಗೊತ್ತಿಲ್ಲ ಅವರಿಗೆ. ಅವರ ಮಾತನ್ನು ಕೇಳಿದವರು ಏನಾಗ್ತಾರೆ? ಈ ಮಾತನ್ನು ಕೇಳಿದವರು ಎದ್ದಿಟ್ಕೋಬೇಕಾಗಿಲ್ಲ, ಅಧಿಕಾರದಲ್ಲಿ ಇರುವಂಥವನು ತನ್ನ ಆಸನದಿಂದ ಅನ್ನೋ ಮಾತನ್ನು, ಅಂಥವ್ರ ಮಾತನ್ನು ಆಲಿಸಿದವರು ಏನಾಗ್ತಾರೆ ಅಂದರೆ ಕಲ್ಲಿನ ದೋಣಿಯಲ್ಲಿ ಸಮುದ್ರ ದಾಡ್ತಾರೆ ಅವರು. ಅಂದರೆ ಮುಳುಗೋಗ್ತಾರೆ ಅಂತ. ಅಶ್ಮಪ್ಲವಾಹ ಮಜ್ಜಂತಿ, ಕಲ್ಲಿನ ದೋಣಿಯಲ್ಲಿ ಕುಳಿತವನು ನೀರಲ್ಲಿ ಹೇಗೆ ಮುಳುಗೋಗ್ತಾನೋ ಆ ತರಹ ಅವ್ರಿಗೆ ಸಂಸಾರ ಸಮುದ್ರದಲ್ಲಿ ಮುಳುಗೋಗ್ತಾರೆ. ಅನಾಹುತ ಆಯಿತು ಎಂಬುದಾಗಿ ಆಲೋಚನೆ ಮಾಡಿ ಒಲಿಸುವೆ ಗುರುವನ್ನು ಅನ್ನೋ ತೀರ್ಮಾನಕ್ಕೆ ಬರ್ತಾನೆ. ಆಗಿದ್ದಾಯಿತು, ಹೋಗಿ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳಿ ನಿಶಠಃ, ನನ್ನ ಶಠತ್ವವನ್ನು, ನನ್ನ ಈ ಒಂದು ದುರ್ಬುದ್ಧಿಯನ್ನು ಬಿಟ್ಟು ಪ್ರಸಾದ ಇಷ್ಯೆ, ಗುರುವನ್ನು ಪ್ರಸನ್ನಗೊಳಿಸ್ತೇನೆ. ನಮ್ಮ ಗುರುಗಳು ಎಂಥವರವರು ಅಂದರೆ ಅಗಾಧ ಧಿಷಣಂ, ಧಿಷಣ ಅಂತಲೇ ಹೆಸರಂತೆ ಆ ಗುರುವಿಗೆ. ಅಷ್ಟು ಬುದ್ಧಿ ಅಂತ, ಅಗಾಧ ಧಿಷಣಂ, ಸಮುದ್ರದಷ್ಟು ಬುದ್ಧಿ ಇರುವಂಥವ್ರವರು. ಹಾಗಾಗಿ ಅವರ ಪಾದದಲ್ಲಿ ಹಣೆ ಇಟ್ಟು ತಪ್ಪಾಯಿತು ಅಂತ ಕೇಳ್ಕೊಳ್ತೇನೆ ಅಂತ ಇವನು ಹೋಗ್ತಾನೆ. ಇಂದ್ರ ಅಲ್ಲಿ ಹೋದರೆ ಗುರು ಇಲ್ಲ, ಗುರುವಿನ ಮನೆಗೆ ಹೋದರೂ ಗುರು ಇಲ್ಲ, ಎಲ್ಲಿಗೆ ಹೋದರೂ ಎಲ್ಲಿ ಬಂದರೂ ಎಲ್ಲೆಲ್ಲಿ ಹುಡುಕಿದರೂ ಗುರು ಕಾಣಲಿಲ್ಲ. ಕಾಣದ ಅದನು ದೇವಗುರು. ಬೃಹಸ್ಪತಿರ್ ಗತಃ ಅದೃಷ್ಟಾಂ ಗತಿಂ, ಭಗವಾನ್ ಅಂತ ಕರೀತಾರೆ ಗುರುವನ್ನು. ಇಲ್ಲಿ ಭಗವಂತ ದೇವಗುರು ಬೃಹಸ್ಪತಿ ಅಧ್ಯಾತ್ಮ ಮಾಯೆಯ ಪ್ರಭಾವದಿಂದ ಅದೃಷ್ಟಾಂ ಗತಿಂ ಗತಃ, ಯಾರಿಗೂ ಕಾಡದಂತೆ ಆಗಿಬಿಡ್ತಾನೆ. ಅಧ್ಯಾತ್ಮ ಮಾಯೆ ಇಂದ್ರನ ಬಳಿಯೂ ಇದೆ, ಅದು ದೇವಮಾಯೆ. ಆದರೆ ಇದು ಅಧ್ಯಾತ್ಮ ಮಾಯೆ, ಅದಕ್ಕಿಂತ ಮೇಲಿರುವಂಥದ್ದು ಇದು ದೇವಗುರುವಿನ ಬಳಿಲಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲವನ್ನೂ ನೋಡಬಲ್ಲ ದೇವತೆಗಳಿಗೆ ಕೂಡ ಅವನು ಗೋಚರನಾಗಲಿಲ್ಲ, ಮರೆಯಾದ. ಗುರುವಿಗೆ ಸಿಟ್ಟು ಬಂದರೆ ಏನು ಮಾಡ್ತಾರೆ? ಗುರು ಇದನ್ನೇ ಮಾಡ್ತಾರೆ, ನಿನ್ನ ಪಾಲಿಗೆ ನಾನಿಲ್ಲ. ಅದೇ ಗುರು ಮಾಡುವ ಬಹುದೊಡ್ಡ ಆಗ್ರಹ ಏನು ಅಂದರೆ, ಬಹುದೊಡ್ಡ ಪ್ರತಿಕ್ರಿಯೆ ಗುರು ಮಾಡುವಂಥದ್ದು. ತುಂಬ ಅಸಮಾಧಾನ ಆಯಿತು ಅಂದರೆ, ನಿನ್ನ ಪಾಲಿಗೆ ನಾನಿಲ್ಲ, ನಿನಗೆ ಬೇಡ ಅಲ್ವಾ, ನಿನ್ನ ಪಾಲಿಗೆ ನಾನಿಲ್ಲ ಅಂತ. ಆದರೆ ಅಷ್ಟು ಸಾಕು. ಯಾಕೆಂದರೆ ಗುರು ಇಲ್ಲದಾದ ಕೂಡಲೇ ಶನಿ, ಕುಜ, ರವಿ ಎಲ್ಲ ಬರ್ತಾರಲ್ವಾ,
ಯಾರು ಕಾಯೋರು? ಯಾರೂ ಇಲ್ಲ. ಹಾಗಾಗಿ ಇಂದ್ರನ ಪಾಲಿಗೆ ಗುರು ಇಲ್ಲವಾದ, ಇಂದ್ರನಿಗೆ ನೆಮ್ಮದಿಯೂ ಇಲ್ಲವಾಯಿತು. ಶರ್ಮ ನಾಲಭತ್ ಆತ್ಮನಃ, ನೆಮ್ಮದಿಯೇ ಹೋಯ್ತಂತೆ ಇಂದ್ರನದು. ಯಾಕೆಂದರೆ ಏನು ಕಾದಿದೆಯೋ ಅಂತ. ಇಂಥದೇ ಸಂದರ್ಭ ಬೇರೆ ಯಾವ್ದಾದ್ರು ಇದ್ದಿದ್ದರೆ ಹೋಗಿ ಗುರುವನ್ನೇ ಕೇಳ್ತಾ ಇದ್ದ, ಏನು ಮಾಡಲಿ, ಹೀಗೊಂದಾಗಿದೆಯಲ್ಲ ಅಂತ. ಈಗ ಯಾರನ್ನು ಕೇಳೋದು? ಯಾರನ್ನು ಕೇಳಬೇಕೋ ಅಂಥ ಗುರುವೇ ಇಲ್ಲ ಅಂತ ನೆಮ್ಮದಿಯನ್ನು ಕಳ್ಕೊಂಡಂತೆ. ಏತನ್ಮಧ್ಯೆ ಅಸುರರಿಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ದೇವಲೋಕದಲ್ಲಿ ಗುರು ಇಲ್ಲ ಅಂತ ಗೊತ್ತಾಯ್ತು. ಕೂಡಲೇ ಯುದ್ಧಕ್ಕೆ ಹೊರಟ್ರಂತೆ ಅಸುರರನ್ನು. ಆಗಿನ ಸಂದರ್ಭ ಹೇಗಿತ್ತು ಅಂದರೆ, ದೇವತೆಗಳು ಬಲಿಷ್ಠರು, ಅಸುರರು ದುರ್ಬಲರು. ಇಂಥ ಕಾಲ ಅದು. ಅಂತಹ ಕಾಲವೇ ಹೌದಾದರೂ ಕೂಡ ಯಾವಾಗ ದೇವಗುರು ಸ್ವರ್ಗದಲ್ಲಿ ಇಲ್ಲ ಅಂತ ಗೊತ್ತಾಯ್ತೋ, ದೇವತೆಗಳಿಗೆ ಒಂದು ಲಭ್ಯ ಇಲ್ಲ ಅಂತ ಗೊತ್ತಾಯ್ತೋ, ಕೂಡಲೇ ತಮ್ಮ ಗುರುವನ್ನು ಆಶ್ರಯಿಸಿ, ಔಷಧ ಸಮ್ಮತಂ, ಶುಕ್ರಾಚಾರ್ಯರನ್ನು ಅವರು ಆಶ್ರಯಿಸಿ ಯುದ್ಧ ದುರ್ಮದಾಹ ಅಂತ ಆತತಾಯಿನ ಶಸ್ತ್ರ ಹಿಡಿದು ದೇವತೆಗಳ ಮೇಲೆ ಯುದ್ಧಕ್ಕೆ ಬಂದರು ಅಂತ. ಮಕ್ಕಳೇ, ನಮಗಿಲ್ಲಿ ಅರ್ಥ ಆಗೋದೇನೆಂದರೆ, ಗುರುವಿನ ಮಹತಿಯನ್ನು ಅಸುರರು ಬಲ್ಲರು ಅಂತ. ದೇವೇಂದ್ರನಿಗೆ ಅದು ಅರಿಯದೆ ಹೋಯಿತು, ಆದರೆ ಅಸುರರು ಬಲ್ಲರು ಅಂತ. ಅದನ್ನು ಎರಡು ವಿಧವಾಗಿ ಹೇಳ್ಬೋದು, ಅಸುರರು ಬಲ್ಲರು ಅಂತ. ಎರಡು ವಿಧ ಯಾವುದು? ಒಂದು, ದೇವಗುರು ಇಲ್ಲ ಅಂತ ಗೊತ್ತಾದ ಕೂಡ ಈಗ ಯುದ್ಧ ಮಾಡಬೇಕು ಅಂತ ಅನ್ನಿಸ್ತಲ್ಲ ಅವರಿಗೆ. ಅಲ್ಲಿಗೆ ಅವ್ರು ಇಲ್ಲಿ ತನಕ ಸುಮ್ಮನಿದ್ದು ಯಾರ ಕಾರಣಕ್ಕೋಸ್ಕರವಾಗಿ? ಅಂದರೆ ಗುರುವಿನ ಕಾರಣಕ್ಕೋಸ್ಕರವಾಗಿ ಅಂತ ತೋರಿಸುತ್ತಲ್ವ ಅದು. ಗುರು ಇಲ್ಲದ ಮೇಲೆ ಇಂದ್ರನಿಗೆ ಸೋಲು ನಿಶ್ಚಿತ ಅಂತ ಹೇಗೆ ಅವ್ರಿಗೆ ಅನಿಸ್ತು? ಅವ್ರಿಗೆ ಆ ಜ್ಞಾನ ಇದೆ ಅವರಿಗೆ, ಅಸುರರಿಗೆ. ಇವರು ಅಣ್ಣಂದಿರವರು, ದೇವತೆಗಳ ಅಣ್ಣಂದಿರು. ಪೂರ್ವದೇವಾಹ ಪೂರ್ವಾಮರಾಹ ಅಂತ ಕರೀತಾರೆ ಅಸುರರನ್ನು. ಅವರಿಗಷ್ಟು ಗೊತ್ತಿಲ್ಲದೆ ಏನಿಲ್ಲ ಅಂತ. ಅದು ಒಂದು. ಇನ್ನೊಂದು, ತಮ್ಮ ಗುರುವನ್ನು ಗಟ್ಟಿಯಾಗಿ ಆಶ್ರಯಿಸಿದ್ದಾರೆ ಅವರು. ಉಶನಾಹ ಅಂದರೆ ಶುಕ್ರರು, ಅವರನ್ನು ಭದ್ರವಾಗಿ ಆಶ್ರಯಿಸಿದ್ದಾರೆ. ಹಾಗಾಗಿ ಯುದ್ಧಕ್ಕೆ ಅಸುರರು ಬಂದರು. ಯುದ್ಧದಲ್ಲಿ ದೇವತೆಗಳಿಗೆ ಸೋಲಾಯಿತು. ಸೋಲಾಯಿತು ಮಾತ್ರ ಅಲ್ಲ, ವಿಪರೀತ ಘಾಸಿಯೂ ಆಯ್ತಂತೆ. ನಿರ್ಭಿನ್ನಾಂಗೋರು ವಾಹವಹ, ಎಲ್ಲ ಒಬ್ರಿಗೆ ಕೈ ಇದ್ದು ಒಬ್ರಿಗೆ ಕಾಲಿಲ್ಲ, ಮತ್ತೊಬ್ಬರಿಗೆ ಮತ್ತೊಂದಿಲ್ಲ ಅನ್ನೋ ಥರದ ಘಾಸಿಗಳಾಗಿದೆ. ಆ ದೇವತ್ವದಲ್ಲಿ ಎಷ್ಟು ಅಂಶಗಳ ಕಳಚಿ ಹೋಗಿದೆ ಅಂತ. ಅಂಥ ಪೆಟ್ಟಾಗಿದೆ ಈ ಸತಿ ಯುದ್ಧದಲ್ಲಿ ಅಂತ. ಯಾಕೆಂದರೆ ಕಾಯುವ ಗುರು ಇಲ್ಲ. ಕೊನೆ ಪಕ್ಷ ಅದಾರು ಸರಿ ಇರ್ತಾ ಇತ್ತು. ಹಿಂದೆ ಎಲ್ಲರೂ ಸೋತರೂ ಕೂಡ ಮತ್ತೊಂದು ಸತಿ ಯುದ್ಧ ಮಾಡಿ ಗೆಲ್ಲಕ್ಕೆ ಬೇಕಾಗೋಷ್ಟು ಅಷ್ಟಾರು ಇರ್ತಿತ್ತು ಅವರಿಗೆ ಅಂತ. ಈ ಸತಿ ಅದನ್ನು ಕೂಡ ಹಾನಿ ಮಾಡ್ಕೊಂಡಿದ್ದಾರೆ. ಈಗ ನೀವು ಕೇಳ್ಬೋದು, ಅಲ್ಲ, ಒಂದು ಸಣ್ಣ ತಪ್ಪಿಗೆ ಎಷ್ಟು ಶಿಕ್ಷೆ ಅದು? ಅದು ಕೂಡಲೇ ಬುದ್ಧಿ ಬಂದಿದೆ ಅವನಿಗೆ, ಆಗಿಂದಾಗ ಬುದ್ಧಿ ಬಂದಿದೆ. ಇಷ್ಟು ಪೀಡಿಸ್ಬೇಕಾ, ಕಾಡಿಸ್ಬೇಕಾ, ಇಂತಹ ಅನಾಹುತ ಆಗಬೇಕಾ? ಅಂಥ ದೊಡ್ಡ ತಪ್ಪನ್ನೇನು ಮಾಡಿದಾನೆ ಇಂದ್ರ? ನಾವೆಲ್ಲ ಮಾಡ್ತೀವಪ್ಪ ಎಷ್ಟು ಜಾಸ್ತಿ ಅದಕ್ಕಿಂತ. ಇಂದ್ರ ಯಾವ ಲೆಕ್ಕ ಅದರ ಮುಂದೆ? ಇಷ್ಟು ಸಣ್ಣ ತಪ್ಪಿಗೆ ಅಷ್ಟೆಲ್ಲ ಆಗಬೇಕಾ? ಅಂದರೆ ಎರಡು ವಾಕ್ಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎರಡು ವಾಕ್ಯಗಳನ್ನು. ದೊಡ್ಡವರು ಮಾಡಿದ ಸಣ್ಣ ಕರ್ಮವು ದೊಡ್ಡ ಫಲವನ್ನೇ ಕೊಡುತ್ತೆ. ದೊಡ್ಡವರು ಅಂತಾದರೆ ಅವರು ಮಾಡಿದ್ದೆಲ್ಲ ದೊಡ್ಡದೇ ಆಗುತ್ತೆ, ಯಾವುದೂ ಚಿಕ್ಕದಾಗೋದಿಲ್ಲ ಅಂತ. ಹಾಗಾಗಿ ಸಣ್ಣ ಕರ್ಮ ಅಂತಿಲ್ಲ ಅವರಿಗೆ. ದೊಡ್ಡವರಿಗೆ ಚಿಕ್ಕದೇ ಆದರೂ ಕೂಡ ದೊಡ್ಡದಾಗತ್ತೆ ಅಂತ ಅದು ಅಂತ. ಅವ್ರು ಆಶೀರ್ವಾದ ಮಾಡಿದ್ರು ಹಾಗೆ ಅಂತ. ಒಂದು ಸಣ್ಣ ಆಶೀರ್ವಾದ ಮಾಡಿದ್ರು, ಒಂದು ದೃಷ್ಟಿ ಹಾಯಿಸಿದ್ದಷ್ಟೇ ಅಂತ, ಪ್ರೀತಿಯಿಂದ ಅಂತ, ದಯಾಭಾವದಿಂದ ಅಂತ ಉದ್ಧಾರ ಆಗಿಬಿಡ್ತಾನೆ ಅವನು. ರೂಢಿಯಲ್ಲಿದೆ ನೋಡಿ, ಒಂದು ಗುರು ದೃಷ್ಟಿ ಬೀಳಲಿ ಅಂತ ಕೇಳ್ತಾರೆ. ಮನೆಗೆ ಗುರುದೃಷ್ಟಿ ಬೀಳಲಿ, ತನಗೆ ಗುರುದೃಷ್ಟಿ ಬೀಳಲಿ, ಒಂದು ಪಾದಸ್ಪರ್ಶ ಸಾಕು ಅಂತ. ಒಂದು ಸಾರಿ ಕಾಲಿಟ್ಟು ಹೋಗ್ಬಿಡಿ ಅಂತೆಲ್ಲ ಹೇಳ್ತಾರೆ ನೋಡಿ. ಅದರಲ್ಲಿ ಏನು ಅಂದರೆ ಅಷ್ಟು ಸಾಕಾಗತ್ತೆ ಅಂತ. ಅದೇ ಮತ್ತಾರು ಆದರೆ ಒಂದು ಸಾರಿ ಕಾಲಿಟ್ಟು ಹೋದ್ರೆ ಏನಾಗುತ್ತೆ? ಏನಾಗೋದಿಲ್ಲ, ಕಾಲಿಟ್ಟಾಗತ್ತೆ, ಒಂದು ಸ್ವಲ್ಪ ಧೂಳಿ ಬೀಳ್ಬೋದು ಅಲ್ಲಿ, ಮತ್ತೇನೂ ಆಗೋದಿಲ್ಲ. ಆದರೆ ಗುರುವಿನ ಪಾದದಿಂದ ಧೂಳಿ ಬಿದ್ದರೆ ಅಲ್ಲಿ ಆ ಧೂಳಿಯನ್ನೇ ಪೂಜೆ ಮಾಡಬೇಕಾಗತ್ತೆ. ಧೂಳಿ ಪೂಜೆ ಅಂತ ಕರೀತಾರೆ ಅದನ್ನು ಅಂತ. ಆ ಧೂಳನ್ನೇ ಪೂಜೆ ಮಾಡಬೇಕಾಗತ್ತೆ. ಧೂಳು ಅನ್ನೋದು ರಜಸ್ಸು, ಅದು ವರ್ಜ್ಯ. ಅದು ಧೂಳು ಇರಬಾರ್ದಂತೆ ಮನೆಯಲ್ಲಿ, ಅದು ಅಲಕ್ಷ್ಮಿ, ಅದು ದಾರಿದ್ರ್ಯ ಅದು. ಆದರೆ ಗುರುವಿನ ಪಾದದಿಂದ ಧೂಳು ಬಿದ್ದರೆ ಆ ಪಾದ ಧೂಳು ಏನನ್ನು ಮಾಡುತ್ತೆ? ಉದ್ಧಾರ ಮಾಡಿಬಿಡುತ್ತೆ ಅಂತ. ಕಲ್ಲಿನ ಮೇಲೆ ಧೂಳು ಬಿತ್ತು, ನೆನಪು ಮಾಡ್ಕೊಳ್ಳಿ ಈ ಸಂದರ್ಭವನ್ನು. ಕಲ್ಲಿನ ಮೇಲೆ ಧೂಳು ಬಿತ್ತು, ಪಾದದ ಧೂಳು. ನೆನಪಾಯ್ತಾ ಯಾವ ಸಂದರ್ಭ ಅಂತ?
ಜೋರಾಗಿ ಹೇಳಬೇಕು. ಆದರೂ ತುಂಬ ಮೆತ್ತಗೆ ಹೇಳಿದ್ರಿ. ಅಂತಹದೊಂದು ದೊಡ್ಡ ಘಟನೆ ಅದು ಅಂತ. ಅವಳಿಗೆ ಏನಿರಲಿಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಕೈ ಇಲ್ಲ, ಬಾಯಿಲ್ಲ, ಏನಿತ್ತು ಅವಳಿಗೆ ಪಾಪ ಅಲ್ಲಿಗೆ. ಹಾಗಂತ ಏನೂ ಇಲ್ವ ಅಂದರೆ ಒಳಗಿಂದ ಎಲ್ಲ ಇದೆ, ಗೊತ್ತಾಗ್ತಾ ಇದೆ ಎಲ್ಲ, ಆದರೆ ವ್ಯಕ್ತಪಡಿಸೋಕೆ ಏನೂ ಇಲ್ಲ ಅಂತ. ಹಾಗಿದ್ಲಲ್ಲ ಅವಳು. ಆ ಪಾದ ಧೂಳಿನ ಮಹತಿಯನ್ನು ನೋಡಿ. ಕಲ್ಲು ವನಿತೆಯಾಯಿತು, ಗೌತಮರ ಶಾಪ ನಿವೃತ್ತಿ ಆಯಿತು, ಶಾಪ ಪರಿಹಾರ ಆಯಿತು ಅಂತ. ಎಷ್ಟು ಮಹತ್ವ ಇದೆ ನೋಡಿ ಅದಕ್ಕೆ ಅಂತ. ದೊಡ್ಡವರು ಮಾಡಿದ ಸಣ್ಣ ಒಂದು ಆಶೀರ್ವಾದ ಅಂತ, ಒಂದು ಕಾಲಿಟ್ಟಿದ್ದು ಅಷ್ಟೇ ಅಂತ. ಅಹಲ್ಯಗದು ಯುಗ ಯುಗಗಳ ಒಂದು ಕಷ್ಟವನ್ನು ಕಳೀತಲ್ಲ ಅದು ಅಂತ. ಹಾಗಾಗಿ ಗುಹಾ ಹೇಳಿದಂತೆ ಯಾವುದಕ್ಕೂ ಮೊದಲು ಕಾಲು ತೊಳ್ಕೊಂಡು ಬಿಡ್ತೇನೆ ಅಂತ. ರಾಮನದ್ದು ದೋಣಿ ಹತ್ತೋಕ್ಕಿಂತ ಮುಂಚೆ ಕಾಲು ತೊಳ್ಕೊಡ್ತೇನೆ. ಅದೆಲ್ಲ ಯಾಕೆ ಬೇಡ ಅಂತ ರಾಮ ಹೇಳಿದರೆ, ಇಲ್ಲ ಇಲ್ಲ, ನನ್ನ ಜೀವನದ ಪ್ರಶ್ನೆ ಇದೆ ಅಂತ. ನಿಮ್ಮ ಕಾಲಲ್ಲೊಂದು ಮಾಯೆ ಇದೆಯಂತೆ, ಹಾಗಾಗಿ ಕಾಲಿಟ್ಟರೆ ಕಲ್ಲು ಹೆಣ್ಣಾಗಿದೆ ಅಂತೆ, ದೋಣಿ ಹೆಣ್ಣಾದರೆ ನನಗೆ ಎರಡೆರಡು ಸಮಸ್ಯೆ ಅಂತ. ಒಂದು, ಹೊಟ್ಟೆಪಾಡಿಗಿರೋ ಜೀವನದ ಸಾಧನ ಹೋಗ್ಬಿಡುತ್ತೆ, ಜೀವಿಕೆ ಸಾಧನ ದೋಣಿಯಿಂದಲೇ ತನ್ನ ಜೀವನ ಆಗಬೇಕು, ಆ ದೋಣಿ ಹೋಗ್ಬಿಡುತ್ತೆ, ಉದ್ಯೋಗ ಹೋಗ್ಬಿಡುತ್ತೆ. ಇನ್ನೊಂದು, ಸಾಕೋಕೆ ಎರಡೆರಡು ಆಮೇಲೆ ಅಂತ, ಹೆಂಡತಿ ಬೇರೆ ಇದು ಬೇರೆ ಅಂತ. ಇದು ಹೆಣ್ಣಾಗಿದ್ದು, ದೋಣಿ ಹೆಣ್ಣಾಗಿದ್ದು ಬೇರೆ. ಹಾಗಾಗಿ ಸಹವಾಸ ಎಲ್ಲ, ಯಾವುದಕ್ಕೂ ಮೊದಲು ನಿಮ್ಮ ಕಾಲು ತೊಳೆಯೋದು, ಆಮೇಲೆ ದೋಣಿ ಹತ್ತಬಹುದು. ಅನುಮತಿನೇ ಕೊಡೋದಿಲ್ಲ ದೋಣಿ ಹತ್ತೋದಕ್ಕೆ ಅಂತ. ನಾನು ದೋಣಿ ಬೇಕು ನನಗೆ ಅಂತ ತಮಾಷೆಗೆ ವಿನೋದವಾಗಿ ಅವನ ಮಹಿಮೆಯನ್ನು ಕೊಂಡಾಡೋದು, ರಾಮನ ಪಾದದ ಧೂಳಿನ ಮಹಿಮೆಯನ್ನು ಕೊಂಡಾಡೋದು ಅಂತ. ಹಾಗಾಗಿ ದೊಡ್ಡವರು ಮಾಡಿದ್ದು ಅದು ಸಣ್ಣದಾದರೂ ಕೂಡ ಅದರ ಫಲ ಸಣ್ಣದಾಗಿರೋದಿಲ್ಲ ಅಂತ, ತುಂಬ ದೊಡ್ಡದಾಗೇ ಇರುತ್ತೆ ಅಂತ. ಹಾಗಾಗಿ ಯಾರು ದೊಡ್ಡವರು ಅಂತ ಅನ್ಸ್ಕೊಂಡವರು ತಪ್ಪು ಮಾಡಿದರೆ ಅಷ್ಟೇ ದೊಡ್ಡ ಪ್ರತಿಕ್ರಿಯೆ ಬರುತ್ತೆ ಅದಕ್ಕೆ. ಒಂದು. ಎರಡನೇದು, ದೊಡ್ಡವರ ವಿಷಯದಲ್ಲೇ ಮಾಡಿದ ಸಣ್ಣ ಕರ್ಮವು ದೊಡ್ಡ ಫಲ ಕೊಡುತ್ತೆ. ಸಣ್ಣ ಕರ್ಮ, ಒಂದು ನಮಸ್ಕಾರ, ಗುರುವಿಗೆ ಒಂದು ನಮಸ್ಕಾರ ಮಾಡಿದರೆ ಅದು ಮಹಾಫಲವನ್ನು ಕೊಡುತ್ತೆ. ನಮಸ್ಕಾರ ಮಾಡದೆ ಹೋದರೆ, ಮಾಡಬೇಕಾದಲ್ಲಿ ಅದು ಕೂಡ ಹಾಗೆ ಅಂತ ಮಹಾಫಲವನ್ನು ಕೊಡುತ್ತೆ. ಎಷ್ಟೋ ದೊಡ್ಡವರು, ಇಂದ್ರನಿಗಿಂತಲೂ 100 ಪಾಲು ದೊಡ್ಡವರಲ್ಲ ಬೃಹಸ್ಪತಿಗಳು, ಅವರು ವಿಷಯದಲ್ಲಿ ಮಾಡಿರ್ತಕ್ಕಂಥ ಸಣ್ಣ ತಪ್ಪು ಕೂಡ ಬಹಳ ದೊಡ್ಡ ತಪ್ಪಾಗೇ ಪರಿಣಮಿಸ್ತು. ಯಾಕೆಂದರೆ ಅವರಷ್ಟು ದೊಡ್ಡವರು ಅಂತ. ಒಂದು ಸಣ್ಣ ನೋವಾದರೂ ಕೂಡ ಪರಿಣಾಮ ಭಯಂಕರ ಆಗ್ಬಿಡುತ್ತೆ. ಯಾಕಂದರೆ ಅವ್ರಿಗೆ ಸಣ್ಣದೇ ಅದು, ಆ ನೋವೋದು ಇವನಿಗೆ ತುಂಬ ದೊಡ್ಡದಾಗತ್ತೆ, 100 ಪಾಲು ದೊಡ್ಡದಾಗತ್ತೆ. ತೇಷತಂ ಇಂದ್ರಸ್ಯ ಆನಂದ ತೇಷತಂ ಬೃಹಸ್ಪತಿಯರ ತೇಷತಂ ಇಂದ್ರಸ್ಯ ಆನಂದ ತೊಗೊಂಡ್ರೆ 100 ಪಾಲಂತೂ ದೊಡ್ಡದಾಗತ್ತೆ ಅದು ಅಂತ, ಕೊನೆ ಪಕ್ಷ ಅಂತ. ಆನಂದ 100 ಪಾಲು ದೊಡ್ಡದು ಅಂದರೆ ಇಂದ್ರನಿಗಿಂತ ನೋವು ಕೂಡ ಹಾಗೆ ಆಗಬೇಕಲ್ವಾ. ಹಾಗಾಗಿ ಪರಿಣಾಮ ಅಷ್ಟು ಭಯಂಕರ ಆಗೋಕ್ಕೆ ಸಾಧ್ಯ ಇದೆ ಅಂತ. ಈಗ ಗುರು ಬೇರೆ ಇಲ್ಲ, ಏನು ಮಾಡೋದು? ನೇರವಾಗಿ ಬ್ರಹ್ಮನ ಬಳಿ ಹೋಗ್ತಾರೆ. ಅಪ್ಪ ಇಲ್ಲ ಅಂದ್ರೆ ಅಜ್ಜ ಉಪನಯನ ಮಾಡ್ಬೋದಲ್ಲ, ಆ ಥರ ಆಯಿತು ಇದೀಗ. ಬ್ರಹ್ಮನ ಬಳಿ ಹೋಗಿ ಕುತ್ತಿಗೆ ಬಗ್ಸಿ ಶರಣು ಶರಣು ಅಂತ ಹೇಳ್ತಾರೆ. ಅದಕ್ಕೆ ಬ್ರಹ್ಮ ಕೃಪಯಾ ಪರಯಾ ದೇವ, ಅತೀವ ಕೃಪೆ ಉಂಟಾಯ್ತಂತೆ ಬ್ರಹ್ಮನಿಗೆ ಅವ್ರ ಮೇಲೆ. ಯಾಕೆಂದರೆ ಇಂಥ ಅನರ್ಥ ಮಾಡ್ಕೊಂಡ್ರಲ್ಲ ಅಂತ. ಆ ಕಾರಣಕ್ಕಾಗಿ ಹೋಗಿ ಗುರುವಿಗೆ ತಪ್ಪಿ ಇಂಥ ಒಂದು ಅನಾಹುತ ಮಾಡ್ಕೊಂಡ್ರಲ್ಲ ಅಂತ. ಹಾಗೆ ಅವ್ರನ್ನ ಸಾಂತ್ವನಗೊಳಿಸ್ತಾ ಬ್ರಹ್ಮ ಹೇಳಿದ್ದೇನು ಅಂದರೆ, ಎಂಥ ಅನಾಹುತ ಮಾಡಿದ್ರಿ, ಎಂಥ ತಪ್ಪು ಮಾಡಿದ್ರಿ ಅಂತ ಹೇಳಿದ್ದೆ ಅದು. ಅಹೋ ಬತ, ಅಯ್ಯಯ್ಯೋ ಅಂತ ಶುರು ಮಾಡ್ತಾನೆ ಬ್ರಹ್ಮನು ಕೂಡ ಅಂತ. ಸುರಶ್ರೇಷ್ಠ, ನೀವೆಲ್ಲ ಸುರಶ್ರೇಷ್ಠರು. ಮಾಡಿದ್ದೇನಪ್ಪ ಅಂದರೆ ಅಭದ್ರಂ ವಹ್ ಕೃತಂ ಮಹತ್, ದೊಡ್ಡ ಅಭದ್ರವನ್ನು, ಅಮಂಗಲವನ್ನು ನೀವು ಮಾಡಿದ್ರಿ. ಏನಪ್ಪ ಅಮಂಗಲ ಅಂದರೆ ದೇವಗುರುವನ್ನು ಅಪಮಾನ ಮಾಡಿದ್ರಿ. ಎಂಥವರು ದೇವಗುರುಗಳು ಅಂದರೆ ಬ್ರಹ್ಮಿಷ್ಠಂ, ಬ್ರಾಹ್ಮಣಂ, ದಾಂತಂ, ಎಲ್ಲ ಬ್ರಹ್ಮ ಗುಣಗಳಿರ್ತಕ್ಕಂಥ ಮಹನೀಯ ಗುರು. ಆಶೀರ್ವಾದ ಮಾಡೋಕ್ಕೆ ಅಂತಲೇ ಬಂದಿದ್ದು ಸಭೆಗೆ, ಏನು ಕೆಲಸ ಇಲ್ಲ ಗುರುವಿಗೆ, ಆಗಬೇಕಾದ್ದೇನಿಲ್ಲ. ಅಲ್ಲೂ ಸನ್ಮಾನ ತೊಗೊಳಕ್ಕೆ ಬಂದಿದ್ದಲ್ಲ ಗುರು ಸಭೆಗೆ, ಒಳ್ಳೇದು ಮಾಡೋಕ್ಕೋಸ್ಕರ ಬಂದಿದ್ದು, ಆಶೀರ್ವಾದ ಕೊಡೋಕ್ಕೋಸ್ಕರ ಬಂದಿದ್ದು ಸಭೆಗೆ ಅಂತ. ಐಶ್ವರ್ಯ ಅನ್ನ ಅಭ್ಯನಂದತ, ಅಧಿಕಾರದ ಅಮಲು ಹೆಚ್ಚಾಗಿ ಆ ಗುರುವನ್ನು ಗೌರವಿಸ್ಲಿಲ್ವಲ್ಲ, ಅದರ ಪರಿಣಾಮ ಇದು ಅಂತ. ತಸ್ಯಾಯಂ ಅನಯಸ್ಯ ಆಸೀತ್ ಪರೇಭ್ಯೋವ ಪರಾಭವ, ಅದರ ಪರಿಣಾಮವೇ ಈ ಸೋಲು. ಇಲ್ಲದಿದ್ದರೆ ನೀವು ಹೇಗಿದ್ರಿ,
ಸಮೃದ್ಧಾನ, ನೀವು ಸಮೃದ್ಧರಾಗಿದ್ರಿ. ಅವರು ಅಸುರರು ಪ್ರಕ್ಷೀಣೇಭ್ಯ, ಕ್ಷೀಣ ಅಲ್ಲ ಪ್ರಕ್ಷೀಣವಾಗಿದ್ದರು ಅವರು. ಅಂತಹ ಪ್ರಕ್ಷೀಣರಾಗಿದ್ದಂಥ ಅಸುರರು ಅವರು ಯುದ್ಧದಲ್ಲಿ ಗೆದರು, ಸ್ವರ್ಗಾಧಿಪತಿಗಳಾದರು ಅವರು. ನೀವು ನೆಲೆಯನ್ನೇ ಕಳ್ಕೊಂಡ್ರಿ. ಇಂದ್ರನನ್ನು ಕುರಿತು ಪ್ರತ್ಯೇಕವಾಗಿ ಹೇಳ್ತಾನೆ ಬ್ರಹ್ಮದೇವ, ಮಗವನ್ ಇಂದ್ರನೇ ನೋಡು, ದ್ವಿಷತಃ ಪಶ್ಯ ಪ್ರಕ್ಷೀಣಾನ್ ಗುರ್ವತಿಕ್ರಮಾತ್. ಅವ್ರು ಯಾಕೆ ಪ್ರಕ್ಷೀಣರಾಗಿದ್ರಂತೆ ಅಸುರರು ಅಂದರೆ ಅದು ಇದೇ ಕಥೆ ಅಂತ. ಶುಕ್ರನಿಗೆ ಅಪಚಾರ ಮಾಡಿ, ಶುಕ್ರನನ್ನು ಗೌರವಿಸ್ತೆ, ಶುಕ್ರನಿಗೆ ಅಪಚಾರ ಮಾಡಿ ಅದರ ಪರಿಣಾಮವಾಗಿ ಎಲ್ಲ ಕಳ್ಕೊಂಡಿದ್ರಂತೆ ರಾಕ್ಷಸರು. ಇದರದ್ದೇ ಹಳೆ ಕಥೆ ಇದ್ದಂತೆ. ಈಗ ಪುನಃ ಭಕ್ತಿಯಿಂದ ಶುಕ್ರನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಆ ಹೊತ್ತಿಗೆ ಸರಿಯಾಗಿ ನೀವು ಈ ಕೆಲಸ ಮಾಡಿದ್ರಿ. ಹೀಗಾಗಿ ಅವರು ಪ್ರಕ್ಷೀಣರಾದವರು ಸಮೃದ್ಧರಾದರು, ನೀವು ಸಮೃದ್ಧರಾದವರು ಪ್ರಕ್ಷೀಣರಾದ್ರಿ. ಕಾವ್ಯ ಮಾರಾಧ್ಯ ಭಕ್ತಿತಃ. ಕಾವ್ಯ ಅಂದರೆ ಯಾರು? ಶುಕ್ರ. ಶುಕ್ರನನ್ನು ಭಕ್ತಿತಃ ಆರಾಧ್ಯ, ಭಕ್ತಿಯಿಂದ ಆರಾಧಿಸಿ ಅವರು ಬೆಳೆದರು ನೋಡಿ, ಬೆಳ್ಕೊಂಡ್ರು ನೋಡಿ. ಒಂದು ಮಾತನ್ನು ಬ್ರಹ್ಮ ಹೇಳ್ತಾನೆ, ಇಂದ್ರ ನಿನ್ನ ಲೋಕ, ನಿನ್ನ ಪಟ್ಟ ಆ ವಿಷಯ ಹಾಗೇ ಇರಲಿ, ಅವರಿಗೆ ನನ್ನ ಪಟ್ಟವು ಕೂಡ ದುರ್ಲಭ ಅಲ್ಲ. ಅಸುರರಿಗೆ ಅವರಿಗೆ ಎಂಥ ಭಕ್ತಿಯಿಂದ ಶುಕ್ರನ ಆರಾಧನೆ ಮಾಡ್ತಾ ಇದ್ದಾರೆ ಅಂತಂದರೆ ಈ ಗುರುಭಕ್ತಿಗೆ ಬ್ರಹ್ಮಲೋಕ ಕೂಡ ದುರ್ಲಭ ಅಲ್ಲ ಅವರಿಗೆ. ಅವ್ರಿಗೆ ಕಣ್ಣು ಈ ಕಡೆ ಬಿದ್ದಿಲ್ಲ, ಬಿದ್ದರೆ ನಾನು ಕೂಡ ಜಾಗ ಖಾಲಿ ಮಾಡಬೇಕಾಗತ್ತೆ ಅಂತ. ಇಷ್ಟು ಭಕ್ತಿಯಲ್ಲಿದ್ದಾರೆ ಅವರು. ನೀನು ಯಾಕೆ ಹೀಗಾದ್ಯೋ ಅಂತ ಇಂದ್ರನನ್ನು ಸಾಂತ್ವನ ಮಾಡುವಾಗಲೇ ಕೊಂಚ ಜರಿದನಂತೆ ಬ್ರಹ್ಮದೇವ. ನಿಮಗೆಲ್ಲ ಗೊತ್ತಿರ್ಬೋದು, ಬಲೀಂದ್ರನ ಕಥೆ ಕೇಳಿದರೆ ಹೀಗೆ ಇದೆ. ಬಲೀಂದ್ರ ಮಹಾಬಲಿ ಸತ್ತೇ ಹೋಗಿದ್ದ, ಗೊತ್ತಲ್ವ ನಿಮಗೆ? ದೇವೇಂದ್ರನ ಕೈಯಲ್ಲಿ ಯುದ್ಧದಲ್ಲಿ ಅವನ ವಜ್ರಾಘಾತ, ಶಸ್ತ್ರಾಘಾತಗಳಿಂದ ಸತ್ತೇ ಹೋಗಿದ್ದ. ಸತ್ತವನನ್ನು ಶುಕ್ರ ಬದುಕಿಸ್ತಾನೆ. ಮೃತ ಸಂಜೀವನಿಯ ಕಾರಕ ಶುಕ್ರ ಅಲ್ವಾ? ಸತ್ತವನನ್ನು ಶುಕ್ರ ಮತ್ತು ಆ ಭೃಗುವಂಶೀಯರು, ಶುಕ್ರ ಅಂದರೆ ಭೃಗುವಂಶೋದ್ಭವ ಶುಕ್ರ, ಇತರ ಭೃಗುವಂಶೀಯರು ಭಾರ್ಗವರು ಅವರುಗಳು ಸೇರಿ ಸತ್ತವನನ್ನು ಬದುಕಿಸ್ತಾರೆ. ಅವನಿಗೆ ಅಂಥ ಅದ್ಭುತವಾದ ಯಾಗವನ್ನು ಮಾಡಿಸಿ ಬಲಿಗೆ ಅವನಿಗೆ ಬೇಕಾದ ಎಲ್ಲ ಅಸ್ತ್ರಶಸ್ತ್ರಗಳು, ವರದಾನ ಎಲ್ಲವನ್ನು ಕೊಡಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಇಂದ್ರ ತನ್ನ ನೆಲೆಯನ್ನು ಬಿಟ್ಟು ಓಡಬೇಕಾಯಿತು ಬಲಿ ಯುದ್ಧಕ್ಕೆ ಬಂದಾಗ. ಆದರೆ ಆಗ ದೇವಗುರು ಜೊತೆಯಲ್ಲಿದ್ದರಿಂದ ಅದು ದೇವಗುರು ಆ ಸಮಯದಲ್ಲಿ ಅಭಯ ಕೊಡ್ತಾನೆ ದೇವತೆಗಳಿಗೆ, ಹೆದರಬೇಡಿ, ಈಗ ಒಂದು ಸ್ವಲ್ಪ ಸಮಯ ಹೀಗಿರುತ್ತೆ, ಅದು ಮತ್ತೆ ನಿಮಗೆ ಅದನ್ನು ಕೊಡಿಸ್ಕೊಡ್ತೇನೆ, ಈ ಕಡೆ ಬನ್ನಿ ಸದ್ಯ ಎಂಬುದಾಗಿ ಕರ್ಕೊಂಡು ಹೋದ ಉದಾಹರಣೆಯನ್ನು ನಾವು ಕಾಣ್ಬೋದು ಅಲ್ಲಿ ಅಂತ. ಗುರುವಿನ ಆಶೀರ್ವಾದ ಇವರಿಗೆ ಆಗಲೂ ಇತ್ತು, ಬೇರೆ ಏನೋ ತಪ್ಪುಗಳಿದ್ವು ಅದರಿಂದಾಗ ಆಗ್ತಾ ಇರೋವಂಥದ್ದು. ಅದ್ರ ಗುರು ಅವರಿಗೆ ಮತ್ತೆ ಕೊಡಿಸ್ತಾರೆ ಅದನ್ನು ಅಂತ, ಅವರವ್ರ ಪದವಿಗಳನ್ನು ಅಂತ. ಅದು ಇದೇ ವಿಷಯ ಅದು ಅಂತ. ಕೊನೆಗೆ ಈ ಬಲಿಯನ್ನು ಕೆಳಗಿಳಿಸಬೇಕು ಅಂತ ವಿಷ್ಣುವೇ ಸಂಕಲ್ಪ ಮಾಡಿದಾಗಲೂ ಕೂಡ ಅದಾಗಲಿಲ್ಲ. ಎಲ್ಲಿವರೆಗೆ ಅಂದರೆ ಅವನು ಗುರುವಿನ ಅವಕೃಪೆಯನ್ನು ಸಂಪಾದನೆ ಮಾಡಬೇಕು, ಅಲ್ಲಿ ತನಕ ಆಗಲಿಲ್ಲ ಅದು ಅಂತ. ಸಾಕ್ಷಾತ್ ವಿಷ್ಣುವೇ, ವಿಷ್ಣು ಭಕ್ತ ಬಲಿ, ಆದರೆ ಇಲ್ಲಿರತಕ್ಕದ್ದಲ್ಲ. ರಾಜಸ ತಾಮಸ ಪ್ರಕೃತಿಗಳಿಗೆ ಇದು ನೆಲೆಯಲ್ಲ, ಸ್ವರ್ಗ ಸುತಲಕ್ಕೆ ಹೋಗ್ಬೇಕು ಅವರು. ಆ ಕಾರಣಕ್ಕೆ ಇಂದ್ರ ತನ್ನ ಭಕ್ತನೇ ಆದರೂ ಕೂಡ, ವಿಷ್ಣು ತನ್ನ ಭಕ್ತನೇ ಆದರೂ ಕೂಡ ಬಲಿಯನ್ನು ಪಾತಾಳಕ್ಕೆ ತಳ್ಳುವಂಥ ಮನಸ್ಸನ್ನು ಮಾಡ್ತಾನೆ. ಆದರೆ ಅದಾಗಬೇಕು ಅಂದರೆ ಗುರುವಿನ ಕುರಿತು ಏನೋ ಒಂದು ವ್ಯತ್ಯಾಸ ಆಗಬೇಕು ಬಲಿಯ ಕಡೆಯಿಂದ. ಆಯಿತು ಅಲ್ವಾ? ಅದು ಏನಾಯಿತು? ದಾನ ಕೂಡ ಹೊರಟಾಗ, 3 ಹೆಜ್ಜೆಗಳ ದಾನ ಕೂಡ ಹೊರಟಾಗ ಶುಕ್ರರು ಒಪ್ಪಲಿಲ್ಲ ಅಂತ. ಬೇಡ ಇದು 3 ಹೆಜ್ಜೆ ಅಲ್ಲ, ಇದು 3 ಲೋಕ, ಇದು ಖಂಡಿತ ಬೇಡ, ಅದು ವಾಮನ ಅಲ್ಲ, ಅದು ವಿಷ್ಣು, ಅದು ನೀವು ಮಾಡಬೇಡ ಇದನ್ನು ಅಂತ ಬಂದು ತಡೆದರು. ಆದರೆ ಬಲಿ ಅವರ ಮಾತನ್ನು ಕೇಳಲಿಲ್ಲ. ತಪ್ಪಲ್ಲ ಬಲಿಯದ್ದು, ಬಲಿ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅಷ್ಟು ಆಗಬೇಕಾಗಿತ್ತಲ್ಲ, ವಿಧಿ ಕಾದಿತ್ತಲ್ಲ ಅದು. ಹಾಗಾಗಿ ಒಂದು ಸಾರಿ ಗುರುಕೃಪೆಯನ್ನು ಆಚೀಚೆ ಮಾಡಿ ಆಮೇಲೆ ಆ ಬಲಿಗೆ ಸುತಲ ಗಮನ, ಅವನ ಬಲಿಯ ಒಂದು ಪತನ ಸಾಧ್ಯ ಆಗಿದ್ದು ಅದರ ನಂತರವೇ. ಹಾಗಾಗಿ ಇಷ್ಟು ಗುರುಕೃಪೆಗೆ ಒಂದು ಫಲ ಇರ್ತದೆ. ನೀವು ನಿಮ್ಗೆ ಬೇರೆ ದಾರಿ ಇಲ್ಲ. ಆ ಗುರು ಈ ಕೂಡಲೇ ನಿಮಗೆ ಲಭ್ಯ ಇಲ್ಲ. ನಿಮ್ಮ ಗುರು ಬೃಹಸ್ಪತಿ ನಿಮಗೆ ಈ ಕೂಡಲೇ ಲಭ್ಯ ಇಲ್ಲ. ನೀವು ಸದ್ಯದ ಮಟ್ಟಿಗೆ ಬೇರೆ ಗುರುವನ್ನು ಮಾಡ್ಕೊಳ್ಬೇಕಾಗ್ತದೆ ಅಂತ ಅಲ್ವಾ? ಯಾವ ಗುರುವನ್ನು ಅಂದರೆ ವಿಶ್ವರೂಪೋ ವೈ ತ್ವಾಷ್ಟ್ರ ಪುರೋಹಿತೋ ದೇವಾನಾಮಾಸೀತ್
ಸ್ವಸ್ತ್ರೀಯ ಅಸುರಾಣ. ಯಾರನ್ನು ಮಾಡ್ಕೊಳ್ಬೇಕು ಅಂತಲೂ ಕೂಡ ಸೂಚನೆ ಕೊಡ್ತಾನೆ ಬ್ರಹ್ಮದೇವ. ವಿಶ್ವರೂಪನನ್ನು ಮಾಡ್ಕೊಳ್ಳಿ. ತ್ವಷ್ಟು ಪ್ರಜಾಪತಿಯ ಪುತ್ರ, ದೇವತೆಗಳಲ್ಲಿ ಒಬ್ಬ ತ್ವಷ್ಟ. ಆದರೆ ತಾಯಿ ಅಸುರು ಕುಲದವಳು. ಹಾಗಾಗಿ ವಿಶ್ವರೂಪನಿಗೆ ಮನೆ ದೇವಲೋಕ, ಅಜ್ಜನ ಮನೆ ಅಸುರಲೋಕ ಅಂತ. 3 ತಲೆ ಅಂತವನಿಗೆ. ತಸ್ಯ ತ್ರೀಣಿ ಶೀರ್ಷಾಣ್ಯಾಸನ್, 3 ತಲೆ ಅಂತವನಿಗೆ. 1 ತಲೆ ಸೋಮಪಾನಕ್ಕೆ, ದೇವತೆಗಳ ದೇವವಂಶದವನಲ್ಲ ಅವನು. ಮತ್ತೊಂದು ತಲೆ ಸುರಾಪಾನಕ್ಕೆ, ಅದು ಅಜ್ಜನ ಮನೆ ಲೆಕ್ಕದಲ್ಲದು. ಇನ್ನೊಂದು ತಲೆ ಊಟ ಮಾಡಬೇಕಲ್ಲ, ಬರೇ ನೀನು ಇದು ಕುಡಿತಾ ಇದ್ರೆ ಸಾಕ ಅಂತ. ಸುರಪಾನ ಸೋಮಪಾನ. ಸೋಮಪಾನ ತುಂಬ ಶ್ರೇಷ್ಠವಾಗಿರುವಂಥದ್ದು, ಯಜ್ಞದಲ್ಲಿ ಮಾಡುವಂಥದ್ದು ಅದು. ಹಾಗಾಗಿ ಅಷ್ಟು ಸಾಕ ಅಂದರೆ ಹೊಟ್ಟೆಗೆ ಅನ್ನ ಬೇಕಲ್ಲ ಅಂತ. ಹಾಗಾಗಿ ಅನ್ನದ ಹೊಟ್ಟೆಗೋಸ್ಕರವಾಗಿ, ಊಟಕ್ಕೋಸ್ಕರವಾಗಿ ಮತ್ತೊಂದು 3 ತಲೆ ಇಟ್ಕೊಂಡಿದ್ದಂಥವನು ವಿಶ್ವರೂಪ ಅಂತ. ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ, ಶ್ರೇಷ್ಠ ಆಚಾರ್ಯನ ಹೋದವನು. ಹಾಗಾಗಿ ಹೋಗಿ ಶರಣಾಗಿ ಅಂತ. ವಿಪ್ರಂ ತಪಸ್ವಿನಂ ತ್ವಾಷ್ಟ್ರಂ ಅಥ ಆತ್ಮವಂತಂ, ಆತ್ಮವಂತ ಅವನು ಅಂತ. ಎಲ್ಲರಿಗೂ ಆತ್ಮ ಇದೆ, ಇದ್ದು ಇಲ್ಲ ಅದು, ಆದರೆ ಅವನಿಗೆ ಹಾಗಲ್ಲ, ನಿಜವಾಗಿ ಕೂಡ ಆತ್ಮ ಇದೆ ಅಂತ. ಆತ್ಮವಂತ ಅವನು ಅಂತ ಹೋಗಿ ಅವನಿಗೆ ಶರಣಾಗಿ ಆತ ನಿಮಗೆ ಬೇಕಾದ್ದನ್ನು ಮಾಡಿಕೊಡ್ತಾನೆ, ಮತ್ತು ನಿಮಗೆ ಗೆಲುವನ್ನು ಕೊಡಿಸಿಕೊಡ್ತಾನೆ ಎಂಬುದಾಗಿ ಹೇಳಿ ಒಂದು ಮಾತನ್ನು ಕೊನೆಯಲ್ಲಿ ಹೇಳ್ತಾನೆ ಬ್ರಹ್ಮದೇವ. ಆದರೆ ಜಾಗ್ರತೆ, ಇದೇ ತಪ್ಪನ್ನು ಮತ್ತೆ ಮಾಡ್ಕೊಳ್ಬೇಡಿ. ಈಗ ಮಾಡಿದ ತಪ್ಪನ್ನೇ ಮತ್ತೆ ಮಾಡ್ಕೊಳ್ಬೇಡಿ. ಸ್ವಲ್ಪ ವ್ಯತ್ಯಾಸ ಇರ್ಬೋದು ವಿಶ್ವರೂಪನಲ್ಲಿ, ಅವನ ಹಿನ್ನೆಲೆ ಆ ತರಹ ಇದೆ, ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಎದಕ್ಕೆ ಕ್ಷಮಿಷ್ಯಧ್ವು ಮುತಾಸ್ಯ ಕರ್ಮ, ಅವನು ಮಾಡುವ ಕರ್ಮ ಇದೆಯಲ್ಲ ಅದು ನೀವು ಅಂದ್ಕೊಂಡಂತ ಇಲ್ಲದೆ ಇರ್ಬೋದು, ಸ್ವಲ್ಪ ಆಚೆ ಈಚೆ ಇರ್ಬೋದು. ನಿಮಗದು ಸಹನೆ ಆಗುವುದಾದರೆ ಮಾತ್ರವೇ ಹೋಗಿ ಆಶ್ರಯಿಸಿ. ಇಲ್ಲದಿದ್ದರೆ ಈಗ ಆಗಿದ್ರೆ ಅಪ್ಪನಂಥದ್ದು ಅಜ್ಜನಂಥದ್ದು ಮತ್ತೊಂದು ಆಗ್ಬೋದು ಅಂತ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬೇಡಿ. ಹಾಗಿದ್ರೆ ಮಾತ್ರ ಹೋಗಿ ಅಂತ ಇಷ್ಟು ಹೇಳೇ ಕಳಿಸಿದ್ದಾನೆ ಬ್ರಹ್ಮದೇವ. ಎದಕ್ಕೆ ಕ್ಷಮಿಷ್ಯಧ್ವಂ ಉದಾಸ್ಯ ಕರ್ಮ ಅಂತ. ಆದರೆ ಅಷ್ಟು ಹೇಳಿಯೂ ಕೂಡ ಅವರು ಮತ್ತೆ ತಪ್ಪು ಮಾಡ್ಕೊಳ್ತಾರೆ ದೇವತೆಗಳು. ಅದರಲ್ಲಿ ಕೂಡ ದೇವೇಂದ್ರ ಹೇಳಬೇಕಾದ್ದನ್ನು ಬ್ರಹ್ಮದೇವ ಮೊದಲೇ ಹೇಳಿದ ಮತ್ತೆಯೂ ಕೂಡ ಅವರು ತಪ್ಪು ಮಾಡ್ಕೊಳ್ತಾನೆ ಮತ್ತೆ ಅಂತ. ಅದೇನು ಅದನ್ನು ಸಂಕ್ಷೇಪವಾಗಿ ಗಮನಿಸೋಣ. ಮುಂದಿನ ಭಾಗವನ್ನು ಸ್ವಲ್ಪ ಸಂಕ್ಷೇಪವಾಗಿ ಗಮನಿಸೋಣ. ಯಾರು ಅವನು ವಿಶ್ವರೂಪ, ಯಾಕೆ ಆ ಹೆಸರು ಅವನಿಗೆ ವಿಶ್ವರೂಪ ಅಂತ ಕರಿಬೇಕಾದ್ರೆ ಈ ಕನ್ನಡದಲ್ಲಿ ಸ್ವಲ್ಪ ಅದು ಬೇರೆ ಥರ ಆಗಿಬಿಟ್ಟಿದೆ. ಅದು ಕೆಲವು ಪ್ರಾಂತಗಳಲ್ಲಿ ಆ ವಿಶ್ವರೂಪ ಅನ್ನೋದು ವಿಚಿತ್ರ ರೂಪಕ್ಕೆ ಏನನೆಂದು ವಿಶ್ವರೂಪ ಅಂದರೆ ಸರಿ ಇಲ್ಲ ಅಂತ ಅರ್ಥ. ಏನೋ ಅಸ್ತವ್ಯಸ್ತ ಆಗಿದ್ದರೆ ವಿಶ್ವರೂಪ ಅಂದರೆ ಅದು ಶಬ್ದ ಅದೇ ಆದರೂ ಕೂಡ ಅದು ಧಾಟಿ ಬೇರೆ ಆಗುತ್ತೆ. ವಿಶ್ವರೂಪ ಅಂತ ಹೇಳೋದು ಉಂಟು. ಅದನ್ನು ಇನ್ನು ಹಳ್ಳಿ ಭಾಷೆ ಸಂಕ್ಷೇಪ ಆದಾಗ ವಿಶ್ವರೂಪ ಅಂತ ಆಗುತ್ತೆ ಅದು. ಹಾಗಾಗಿ ಅದೆಲ್ಲ ಆ ಶಬ್ದದ ಗೌರವ ಅಲ್ಲ ಅದು. ಶಬ್ದ ಹೇಗಿದೆ ಅಂದರೆ ವಿಶ್ವರೂಪ ಅಂತ, ಎಲ್ಲ ಅವನೇ ಅಂತ, ಜಗತ್ತೆಲ್ಲ ಅವನೇ, ಜ್ಞಾನಿ ಅಂತ ಅನ್ನೋ ಅರ್ಥನ ಕೊಡ್ತದೆ ಆ ಶಬ್ದ ಅದು ಅಂತ. ಅಂಥವನು ಅಂತ ಹೋಗಿ ಅಲ್ಲಿ ಏನು ಮಾಡಿಕೊಂಡ್ರು ಈ ದೇವತೆಗಳು, ಅವನೇನು ಮಾಡಿದ ದೇವತೆಗಳಿಗೆ, ಅವನೆಂಥವನು ಅನ್ನೋದನ್ನು ಒಂದು ಸ್ವಲ್ಪ ನಾಳೆ ಗಮನಿಸಿ ಮುಂದೆ ಸಂಕ್ಷೇಪವಾಗಿ. ಯಾಕೆಂದರೆ ಈ ಪ್ರಕರಣ ಇನ್ನೊಂದು 3-4 ಉದಾಹರಣೆಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ನಾವು. ಮೊನ್ನಕ್ಕೊಂದು ಗುರುವಿನ ಸಲುವಾಗಿಲ್ಲ, ಒಟ್ಟಾರೆಯಾಗಿ ಕರ್ಮ ಅನ್ನೋದು ತಂದೆ ತಾಯಿಗಳ ವಿಷಯದಲ್ಲಿ ಹೇಗಿರುತ್ತೆ, ಗುರುವಿನ ವಿಷಯದಲ್ಲಿ ಹೇಗಿರುತ್ತೆ, ಗೋವಿನ ವಿಷಯದಲ್ಲಿ ಹೇಗಿರುತ್ತೆ, ಹಾಗೆ ಭಾಗವತರ ವಿಷಯದಲ್ಲಿ, ಭಗವದ್ಭಕ್ತರ ವಿಷಯದಲ್ಲಿ ಹೇಗಿರುತ್ತೆ, ಇದೆಲ್ಲ ಒಂದೊಂದು 2 ಅರ್ಧ ಉದಾಹರಣೆಯಲ್ಲಿ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡು ಎಷ್ಟಾಯಿತೋ ಅಷ್ಟು ಮಾಡೋಣ. ನಿರಂತರ ದೇವರು ಆದಾಗ ಅದನ್ನು ಮಾಡ್ತಾ ಹೋಗ್ಬೋದು. ಆದರೆ ಈ ಸೂಕ್ಷ್ಮಗಳೇನೆಂದರೆ ನೀವು ಕಥೆಗಳನ್ನ ಇನ್ನು ಮುಂದೆ ಅವಲೋಕನ ಮಾಡುವಾಗ ಈ ಕರ್ಮಗತಿಯನ್ನು ಗಮನಿಸಬೇಕು ಅಂತ. ಏನಾಯಿತು ಅಂತ, ಯಾವುದರಿಂದ ಏನಾಯಿತು ಅನ್ನೋದನ್ನು ನೀವು ಗಮನಿಸಬೇಕು. ಇಂದ್ರ 100 ಅಶ್ವಮೇಧ ಯಾಗ ಮಾಡಬೇಕು ಅಂದರೆ ಯಾರು ಮಾಡಿಸ್ಬೇಕಲ್ವಾ. ಅಂದರೆ ಶತಕ್ರತು ಅವನು ಮೊದಲು 100 ಅಶ್ವಮೇಧ ಯಾಗ ಮಾಡಿದ್ದಾನೆ, ಮಾಡಿ ದೇವೇಂದ್ರನಾಗಿದ್ದಲ್ವಾ. 100 ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಮಾಡಿಸೋರು ಬೇಕೋ ಬೇಡವೋ, ಏನದು ಗುರು, ಅದು ಗುರುಸ್ಥಾನ, ಅದು ಪುರೋಹಿತ ಗುರು ಬೇಕೋ ಬೇಡವೋ. ಅಲ್ಲಿಂದ ಬಂದಿರೋದು ಇಂದ್ರ ಪದವಿ. ಅದು ಎಲ್ಲಿಂದ ಬಂದಿರೋದು? ಅಲ್ಲಿಂದೇ ಬಂದಿರೋದು, ಗುರುವಿಂದಲೇ ಬಂದಿರೋದು. ಈಗ ಗುರುವನ್ನು ಕಂಡರೂ ಕಾಣದಂತೆ ಮಾಡಿದರೆ
ಗುರು ಕಾಣೋದೇ ಇಲ್ಲ ಅಂತ, ಐಶ್ವರ್ಯ ಮದಮತ್ತ ಅಂತ. ಐಶ್ವರ್ಯ ಮದಮತ್ತ ಆದಾಗ ಕಾಣೋದೇ ಇಲ್ಲವಂತೆ, ದೊಡ್ಡವರು ಕಾಣಿಸೋದಿಲ್ಲ, ಗುರುಗಳು ಕಾಣಿಸೋದಿಲ್ಲ ಅಂತ. ಹಾಗಾದರೆ ಏನಾಗುತ್ತೆ ಅಂದರೆ ಗುರು ಕೊಟ್ಟಿದ್ದನ್ನು ಹಿಂದೆ ತಗೊಳ್ತಾನೆ, ನೀನು ಯೋಗ್ಯ ಅಲ್ಲ ಇದಕ್ಕೆ ಅಂತ. ಹಾಗಾಗಿ ತುಂಬ ತುಂಬ ಜವಾಬ್ದಾರಿ ಇದೆ. ಗುರು ಹಿರಿಯರಲ್ಲಿ ನಾವು ವರ್ತಿಸುವಾಗ ತುಂಬ ಜವಾಬ್ದಾರಿ ಇದೆ. ಕರ್ಮ ಅನ್ನೋದು ಅದೇ ಕರ್ಮವೇ ಆದರೂ ಕೂಡ ಅದು ದೊಡ್ಡವರ ವಿಷಯದಲ್ಲಿ ಮಾಡಿದಾಗ ತುಂಬ ದೊಡ್ಡ ಫಲವನ್ನು ಕೊಟ್ಬಿಡುತ್ತೆ. ಹಾಗಾಗಿ ದೊಡ್ಡವ್ರಿಗೆ ಹೋಗಿ ನೀವು ಯಾರೋ ದೊಡ್ಡವ್ರಿಗೆ ಹೋಗಿ ನಮಸ್ಕಾರ ಮಾಡೋದಕ್ಕಿಂತ ಅದೇನು ಫಲನೂ ಕೊಡೋದಿಲ್ಲ ಎಷ್ಟು ಸರ್ತಿ. ಇಂಥ ದೊಡ್ಡವ್ರಿಗೆ ಹೋಗಿ ನಮಸ್ಕಾರ ಮಾಡಿದರೆ ಅದು ಬಹಳ ದೊಡ್ಡ ಫಲವನ್ನು ಕೊಡ್ಬೋದು. ಅಪಚಾರ ಮಾಡಿದರೆ ಅಷ್ಟೇ ಅನರ್ಥವನ್ನು ಕೂಡ ಅದು ಮಾಡಬಹುದು. ತುಂಬ ಜವಾಬ್ದಾರಿ ಬೇಕು ಅನ್ನೋದನ್ನು ಈ ಕಥಾನಕ ಹೇಳುತ್ತೆ. ಮುಂದಿನ ಭಾಗವನ್ನು ಆದಷ್ಟು ಸಂಕ್ಷೇಪವಾಗಿ ನಾಳೆ ಅವಲೋಕನ ಮಾಡೋಣ. ಹರೇ ರಾಮ. ಸಣ್ಣ ಸೊಡರಾಗಿಸಲಲಿ ಸಂಸ್ಕಾರಿ ಜೀವಗಳಿಗೆದು ಸಣ್ಣ ಸೊಡರಾಗಿಸಲಲಿ ಸೊಡರಾಗಿಸಲಲಿ.